ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ಏಪ್ರಿಲ್ 1ರಿಂದ ಸಾಕಷ್ಟು ಬದಲಾವಣೆಗಳಾಗ್ತಿದ್ದಾವೆ ಆರ್ಥಿಕ ಜಗತ್ತಿನಲ್ಲಿ. ಜೊತೆಗೆ ನೀವು ಏನು ಹಣಕಾಸು ವ್ಯವಹಾರ ಮಾಡ್ತೀವಿ ಅದರಲ್ಲೂ ಸಾಕಷ್ಟು ಬದಲಾವಣೆಗಳಾಗ್ತವೆ ಅನ್ನೋ ಮಾಹಿತಿಗಳು ನೀವು ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬೋದು. ಆ ಎಲ್ಲ ಏನು ಬದಲಾವಣೆಗಳಾಗ್ತವೆ, ಈಗಾಗಲೇ ಸಾಕಷ್ಟು ಚೇಂಜಸ್ಗಳು ಆಗಿದ್ದಾವೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಕ್ಕೆ, ಜೊತೆಗೆ ಒಂದು ಆರ್ಥಿಕ ಒಳನೋಟವನ್ನು ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಬಸವರಾಜ್ ತೊನಗಟ್ಟಿ ಸರ್. ಅವರು ಒಂದು ಸೆಬಿಯ ನೋಂದಾಯಿತ ಹೂಡಿಕೆ ತಜ್ಞರು ಕೂಡ ಹೌದು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು. ಸರ್, ಸಾಮಾನ್ಯವಾಗಿ ಯಾರೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ, ಜೊತೆಗೆ ಈ ಒಂದು ವಾರ್ ಟೈಮ್ ಇದೆ, ತುಂಬ ಪ್ರಶ್ನೆಗಳಿದ್ದಾವೆ ಜನಗಳ ಮನಸ್ಸಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಇವಾಗೇನು ಗೌರ್ಮೆಂಟ್ ಹೊಸ ರೂಲ್ಸ್ ಮಾಡ್ತಾ ಇದೆ, 20,000ಕ್ಕಿಂತ ಜಾಸ್ತಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋಂಗಿಲ್ಲ ಅಂತ. ಏನಕ್ಕೆ ಸರ್ ಆ ರೂಲ್ಸ್ ಏನಕ್ಕೆ ಬಂದಿದೆ? ನೋಡಿ, ಕ್ಯಾಶ್ ಟ್ರಾನ್ಸಾಕ್ಷನ್ ಎದಕ್ಕೆ ಲಿಮಿಟ್ ಮಾಡ್ತಾರಂದರೆ, ಈ ಕ್ಯಾಶ್ ಯೂಸಲಿ ಯಾವಾಗ ಎಕ್ಸೆಪ್ಟ್ ಮಾಡ್ಕೊತಾರಂದರೆ ಅನ್ಅಥರೈಸ್ಡ್ ಒಂದು ಅಕೌಂಟ್ ಅಂತ, ಅಂದರೆ ಅನ್ಅಥರೈಸ್ಡ್ ಅಸೆಟ್ಸ್ ಅಂತ. ಸೊ ಅನ್ಅಥರೈಸ್ಡ್ ಅಸೆಟ್ಸ್ ಇದ್ದಾಗ ಅದು ಲೀಗಲಿ ವ್ಯಾಲಿಡ್ ಅಲ್ವೇ ಅಲ್ಲ. ಈವನ್ ನೀವು 2 ಲಕ್ಷಕ್ಕಿಂತ ಹೆಚ್ಚಿಗೆ ನೀವು ಕ್ಯಾಶನ್ನು ನೀವು ಮನೆಯಲ್ಲೂ ಕೂಡ ಇಡುವ ಹಾಗಿಲ್ಲ, ಆ್ಯಂಡ್ ಲಾಕರ್ಗಳಲ್ಲೂ ಕೂಡ ಕ್ಯಾಶನ್ನು ಇಡುವ ಹಾಗಿಲ್ಲ. ಸೊ ಇಂಥ ಸಿಚುವೇಷನ್ನಲ್ಲಿ ಈ ಅನ್ಅಕೌಂಟೆಡ್ ಕ್ಯಾಶನ್ನು ಕಡಿಮೆ ಮಾಡೋದಕ್ಕೆ ಇಂಥ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಗೌರ್ಮೆಂಟು ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಒಂದು ಎಲ್ಲದೂ ಲೀಗಲ್ ಆಗುತ್ತೆ. ನಂತರ ನಾವು ಏನೇ ಟ್ರಾನ್ಸಾಕ್ಷನ್ ಮಾಡಲಿ, ಕೊಡು ತಗೊಳ್ಳೋದಾಗಲಿ, ನಾವು ಬೈ ಸೆಲ್ಲಿಂಗ್ ಇರಲಿ, ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಯಾವುದೇ ಇರಲಿ, ಎಲ್ಲದೂ ಲೀಗಲಿ ಮುಖಾಂತರ ಹೋದರೆ ನಿಮ್ಮ ಮನಸ್ಸಿಗೂ ಶಾಂತಿ. ನಾವು ಗೌರ್ಮೆಂಟಿಗೆ ಒಂದು ಲೀಗಲ್ ಆಗಿರುವಂಥ ಒಂದು ಟ್ಯಾಕ್ಸೇಷನ್ನು ಅಥವಾ ಒಂದು ಕರೆಕ್ಟಾಗಿ ರಿಪೋರ್ಟಿಂಗ್ ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಈ 20,000 ಈ ಯಾವುದೇ ಲಿಮಿಟೇಷನ್ ಇದೆಯಲ್ಲ, ಇದನ್ನು ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿರೋದೇ ಅದಕ್ಕೋಸ್ಕರ. ಸರ್, ಈಗ ನೀವು ಹೇಳಿದ್ರಿ 20,000ಕ್ಕಿಂತ ಜಾಸ್ತಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ, ಅಂದ್ರೆ ನಗದು ಹಣ ವರ್ಗಾವಣೆ ಮಾಡಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಕೊಟ್ಟೆ 20,000 ಅಥವಾ ನೀವೇ ನನಗೆ ಕೊಟ್ಟರೆ 20,000, ನಾ ಅದನ್ನ 1,000 ರೂಪಾಯಿ ಫ್ಯೂಯಲ್ ಹಾಕಿಸ್ದೆ, ಇನ್ನೊಂದು 1,000 ರೂಪಾಯಿ ದಿನಸಿ ಅಂಗಡಿಲಿ ಹೋಗಿ ಏನೋ ಪರ್ಚೇಸ್ ಮಾಡಿದೆ, ಹಿಂಗೆ ಸಣ್ಣ ಪುಟ್ಟ ಇದು ರಿಟೇಲ್ ಐಟಮ್ಗಳನ್ನ ನಾವು ಪರ್ಚೇಸ್ ಮಾಡೋದಕ್ಕೆ ಬಳಸ್ಬಿಟ್ವಿ 20,000. ಸರ್ಕಾರಕ್ಕೆ ಹೆಂಗ್ ಗೊತ್ತಾಗುತ್ತೆ ಕೊಟ್ಟೆ ಅಂತ ನೀವು ಹೇಳಲ್ಲ, ತಗೊಂಡೆ ಅಂತ ನಾನು ಹೇಳಲ್ಲ. ಕರೆಕ್ಟ್, ನೀವು ಹೇಳೋದು ಕರೆಕ್ಟು. ಇದನ್ನೇ ತಿಳ್ಕೊಂಡ್ಬಿಟ್ಟೆ ಜನ ಈ ಥರ ಮಾಡ್ತಾ ಇದ್ದಾರೆ. ಬಟ್ ಏನಾಗುತ್ತೆ ಅಂದರೆ, ನೀವು ಕ್ಯಾಶ್ 20,000 ತಗೊಂಡ್ರಿ ಅಂತ ತಿಳ್ಕೊಳ್ಳಿ, ಆವಾಗ ಒಂದು ನೀವು ಖರ್ಚು ಮಾಡಬೇಕು, ಇಲ್ಲ ಅಂದರೆ ಡಿಪಾಸಿಟ್ ಮಾಡಬೇಕು. ಬ್ಯಾಂಕಲ್ಲಿ ಎಲ್ಲಾದರೂ ಡಿಪಾಸಿಟ್ ಮಾಡಬೇಕು. ನೀವು ಕ್ಯಾಶನ್ನು ನೀವು ಎಲ್ಲಾದರೂ ಖರ್ಚು ಮಾಡ್ಲಿಕ್ಕೆ ಹೋಗಿ, ಈಗ ದಿನಸಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ದಿನಸಿ ತೊಗೊಳ್ಳೋದಾಗಲಿ, ಅಥವಾ ತರಕಾರಿ ತೊಗೊಳ್ಳೋದಾಗಲಿ, ಅಥವಾ ಪೆಟ್ರೋಲ್ ಹಾಕಿಸೋದಾಗಲಿ, ನೀವು ಹೇಳಿದ ಹಾಗೆ ಇಲ್ಲಿ ಮಾಡಿದಾಗ ರಿಪೋರ್ಟಿಂಗ್ ಆಗಲ್ಲ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಬಟ್ ನೀವು ಎಲ್ಲಾದರೂ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಅಥವಾ ಏನಾದರೂ ಖರೀದಿ ಮಾಡಿದ್ರಿ, ಅಥರೈಸ್ ವೇದಲ್ಲಿ ಖರೀದಿ ಮಾಡಿದ್ರಿ, ಅವಾಗ ನಿಮ್ಮ ಹೆಸರಲ್ಲಿ ನೋಂದಾಯಿಸ್ತಾರೆ. ಅದ್ರ ಜೊತೆಗೆ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ, ಬರೀ ಪ್ಯಾನ್ ಕಾರ್ಡ್ ಮೆನ್ಷನ್ ಮಾಡಿದರೆ ಮಾತ್ರ ಗೌರ್ಮೆಂಟ್ ನಮ್ಮನ್ನು ಟ್ರ್ಯಾಕ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಹಾಗೇನಿಲ್ಲ. ಈಗ ನಮ್ಮ ಆಧಾರ್ ಕೂಡ ಲಿಂಕ್ ಆಗಿದೆ. ಸೊ ಲಿಂಕ್ ಆಗಿರೋದ್ರಿಂದ ನಾವು ಎಲ್ಲೆಲ್ಲಿ ಆಧಾರನ್ನ ಮೆನ್ಷನ್ ಮಾಡ್ತೀವಿ, ಅಥವಾ ನಮ್ಮ ಹೆಸರು ಎಲ್ಲೆಲ್ಲಿ ಮೆನ್ಷನ್ ಆಗುವಂಥ ಟ್ರಾನ್ಸಾಕ್ಷನ್ ನಾವು ಮಾಡ್ತೀವಲ್ಲ, ಅಲ್ಲಿ ಬೈ ಡಿಫಾಲ್ಟ್ ಈಗ AI ಟೂಲ್ಗಳಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಬ್ಯಾಂಕ್ನವರು ನಮ್ಮ ಖರ್ಚು ವೆಚ್ಚ ಮತ್ತು ಎಲ್ಲವನ್ನೂ ಟ್ರ್ಯಾಕ್ ಮಾಡುವಂಥ ಒಂದು ಸಿಸ್ಟಮನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ 20,000 ಬಂದಿದೆ ಅಂದ ತಕ್ಷಣ ಅದನ್ನು ಯಾವ ಥರ ಖರ್ಚು ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಒಂದೇದ್ದು, ಕ್ಯಾಶ್ ಎಕ್ಸೆಪ್ಟ್ ಮಾಡ್ಕೊಳ್ಳೋದೇ ತಪ್ಪು ಇವತ್ತಿನ ಕಾಲದಲ್ಲಿ. UPI ಇರುವಾಗ ಯಾಕೆ ಕ್ಯಾಶ್ ಎಕ್ಸೆಪ್ಟ್ ಮಾಡ್ಕೋಬೇಕು? ಅಕಸ್ಮಾತ್ ಎಕ್ಸೆಪ್ಟ್ ಮಾಡ್ಕೊಂಡ್ರಿ ಒಂದು ಸರ್ಟನ್ ಸಿಚುವೇಶನ್ದಲ್ಲಿ ಅಂದರೂ ಕೂಡ ಅದನ್ನು ಕಾಷಿಯಸ್ ಆಗಿ ನೀವು ಡಿಸ್ಪೋಸ್ ಮಾಡಬೇಕಾಗತ್ತೆ, ಅಥವಾ ನೀವು ಖರ್ಚು ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನೀವೆಲ್ಲಾದರೂ ನಿಮ್ಮ ಹೆಸರು ಮೆನ್ಷನ್ ಆಗಿರುವಂಥ ಟ್ರಾನ್ಸಾಕ್ಷನ್ಗಳಲ್ಲಿ ನೀವೇನಾದರೂ ಖರ್ಚು ಮಾಡಿದ್ರಿ, ಆವಾಗ ನಿಮ್ಮ ಟ್ರಾನ್ಸಾಕ್ಷನ್ನು ರೆಕಾರ್ಡ್ ಆಗುತ್ತೆ. ಅದೇ ಥರ ನೀವು ಬ್ಯಾಂಕಿಗೆ ಹೋಗಿಬಿಟ್ಟು 20,000 ಏನು ದೊಡ್ಡ ದುಡ್ಡಲ್ಲ ಅಂದ್ಬಿಟ್ಟು ಒಂದು ಸಾರಿ ಹಾಕಿದ್ರು ಕೂಡ ಎವ್ರಿ ಇಯರು ನಿಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನನ್ನು ಬೈ ಡಿಫಾಲ್ಟ್ ಈಗ ಬ್ಯಾಂಕ್ಗಳು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ರಿಪೋರ್ಟ್ ಮಾಡ್ತಾ ಇವೆ. ಸೊ ಆವಾಗ ಈ ಥರ ಏನಾದರೂ ನಿಮ್ಮ ಇನ್ಕಮ್ಮು ಮತ್ತು ನಿಮ್ಮ ಎಕ್ಸ್ಪೆನ್ಸಸ್ಸಿಗೆ ಮಿಸ್ ಮ್ಯಾಚ್ ಆಗಿದೆ ಅಂತ ಗೊತ್ತಾದರೆ, ಆವಾಗ ಆಬ್ವಿಯಸ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ನಿಮಗೆ ಕ್ಯಾಚ್ ಮಾಡುವಂಥ ಅಥವಾ ನೋಟಿಸ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಸರ್, ಈಗ ನೀವು ಹೇಳಿದ್ರಿ ಮನೆಯಲ್ಲಿ 2 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಇಟ್ಕೊಳಂಗಿಲ್ಲ ಅಂತ. ಯಾರ್ದೋ ಒಬ್ರು ಮನೆಯಲ್ಲಿ ಅವ್ರ ಲಾಕರಲ್ಲಿ 2 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ಇದೆ ಅಂತ ಗೌರ್ಮೆಂಟ್ಗೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲ, ಈಗ ಗೌರ್ಮೆಂಟಿಗೆ ಗೊತ್ತಾಗಲ್ಲ. ಗೌರ್ಮೆಂಟಿಗೆ ಗೊತ್ತಾಗಲ್ಲ ಅಂದ ತಕ್ಷಣ ನಾನು ಇಟ್ಕೊಂಡ್ಬಿಟ್ಟೆ ಅಂತ ತಿಳ್ಕೊಳ್ಳಿ. ನಾನು ಇಟ್ಕೊಂಡಾಗ ಒಂದ್ಸರಿ ಯಾವುದೇ ಗೌರ್ಮೆಂಟ್ ಏಜೆನ್ಸಿ ಇರಲಿ, ಯಾವುದೇ ಗೌರ್ಮೆಂಟ್ ಏಜೆನ್ಸಿ ನಮ್ಮ ಮನೆಗೆ ಬಂದುಬಿಟ್ಟು ಚೆಕ್ ಮಾಡಿದಾಗ ನೀವು ಇಟ್ಕೊಳ್ಳೋದು ತಪ್ಪಲ್ಲ. ಈವನ್ 2 ಲ್ಯಾಕ್ಕಿಂತ ಹೆಚ್ಚಿಗೆ ಇಟ್ಕೋಬೋದು. ಯಾಕಂದರೆ ಒಂದಿಷ್ಟು ಜನ ಕೋಟ್ಯಾಂಗಟ್ಟಲೆ ದುಡ್ಡು ಇಟ್ಕೊಂಡಿರ್ತಾರೆ. ಸೊ ಅದೇನು ಇಲ್ಲಿಗಲ್ ಅಲ್ಲ. ಬಟ್ ಯಾವ್ದು ಇಲ್ಲಿಗಲ್ ಅಂದ್ರೆ, ಅವರು ಕ್ವಶನ್ ಮಾಡಿದಾಗ ಇದ್ರ ಸೋರ್ಸ್ ಎಲ್ಲಿಂದ ಬಂತು, ಯಾರು ಕೊಟ್ಟಿದ್ದಾರೆ ಅಂತ ಬಂದಾಗ ನೀವು ಕರೆಕ್ಟಾಗಿ ರಿಪೋರ್ಟ್ ಮಾಡಿದ್ರೆ ಅಥವಾ ಕರೆಕ್ಟಾಗಿ ನೀವು ಅಕೌಂಟ್ ಹೇಳಿದ್ರೆ
ಅವಾಗ ಏನು ಇಶ್ಯೂ ಆಗಲ್ಲ. ನೀವು ಅನ್ಅಕೌಂಟೆಡ್ ಯಾವುದೂ ಹೇಳಲಿಕ್ಕೆ ಆಗಲ್ಲ, ಯಾರು ಕೊಟ್ಟಿದ್ದಾರಂತನೂ ಗೊತ್ತಿಲ್ಲ, ನಾವು ಎದಕ್ಕೆ ಇಟ್ಟಿದ್ದೀವಿ ಅಂತನೂ ಗೊತ್ತಿಲ್ಲ, ಎಲ್ಲಿಂದ ದುಡ್ಡು ಬಂತನೂ ಗೊತ್ತಿಲ್ಲ ಅಂದಾಗ ಅವಾಗ ಸಮಸ್ಯೆ ಆಗುತ್ತೆ. ಅಂದ್ರೆ ಇದು ಕೇವಲ ನಾವು ಬ್ಲ್ಯಾಕ್ ಮನಿನ ಕರ್ಬ್ ಮಾಡೋದಕ್ಕೆ ಗೌರ್ಮೆಂಟ್ ಈ ಒಂದು ರೂಲ್ಸ್ ತಂದಿದೆ ಅಂತ ಅನ್ಕೊಬೇಕು, ಅಥವಾ ಏನಾದರೂ ಈ ಕೋಟಾ ನೋಟ್ ಅವಳಿನ ನಿಯಂತ್ರಣ ಮಾಡೋಕ್ಕೂ ಇರ್ಬೋದಾ? ಎರಡು ಉದ್ದೇಶ ಇರುತ್ತೆ. ಒಂದು, ಕೋಟಾ ನೋಟಿಂದ ಆ ಮನುಷ್ಯ ಯಾವನು ಅದನ್ನ ಯೂಸ್ ಮಾಡ್ತಿರ್ತಾನೆ ಅಥವಾ ಯಾವನು ಅದನ್ನ ಪ್ರೊಡ್ಯೂಸ್ ಮಾಡ್ತಿರ್ತಾನಲ್ಲ, ಅದರಿಂದ ಅವನಿಗೆ ಲಾಭ ಆಗ್ಬೋದು, ಬಟ್ ದೇಶಕ್ಕೆ ದೊಡ್ಡ ಒಂದು ಅನಾಹುತ ಆಗುತ್ತೆ ಫೈನಾನ್ಷಿಯಲಿ. ಅದನ್ನ ಕರ್ಬ್ ಮಾಡ್ಲಿಕ್ಕೆ ಇದನ್ನ ತಂದಿರೋದು. ಅದ್ರ ಜೊತೆಗೆ ಈ ಇಲ್ಲಿಗಲ್ ಟ್ರಾನ್ಸಾಕ್ಷನ್, ಈ ಕ್ಯಾಶ್ ಟ್ರಾನ್ಸಾಕ್ಷನ್ನು ಯಾರ್ಯಾರು ಏನೋ ಟ್ಯಾಕ್ಸ್ ಅವಾಯ್ಡ್ ಮಾಡಲಿಕ್ಕೆ, ಈ ನಮ್ಮ ಇಂಡಿಯಾದಲ್ಲಿ ಎಸ್ಪೆಷಲಿ ಮೈಂಡ್ಸೆಟ್ ಹೇಗಿದೆ ಅಂದರೆ, ಯಾವುದೇ ರೀತಿಯಾಗಲಿ ನಾವು ಟ್ಯಾಕ್ಸನ್ನು ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ತೀವಿ, ಅದಕ್ಕೆ ಯಾವ್ದು ಬೇಕಾದನ್ನ ಮಾರ್ಗವನ್ನು ಹುಡುಕ್ತೀವಿ. ಸೊ ಅಂಥ ಮಾರ್ಗದಲ್ಲಿ ಇದು ಒಂದು ಮಾರ್ಗ ಆಗಿಬಿಟ್ಟಿದೆ, ಕ್ಯಾಶ್ದಲ್ಲಿ ಟ್ರಾನ್ಸಾಕ್ಷನ್ ಮಾಡೋದು ಅಂಥದ್ದೆಲ್ಲ. ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡುವಾಗ ಒಂದು ಇತಿಮಿತಿಯಿಂದ ಮಾಡಿದರೆ ಒಳ್ಳೆಯದು. ಇತಿಮಿತಿ ಮೀರಿಬಿಟ್ಟು ನೀವೇನಾದರೂ ಮಾಡಿದರೆ ನೀವು ಸಿಕ್ಕಾಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಸರ್, ನಮ್ಮ ಇಂಡಿಯನ್ ಮೈಂಡ್ ಸೆಟ್ ನಿಮಗೂ ಚೆನ್ನಾಗಿ ಗೊತ್ತು. ಏನಂದರೆ, ನಮ್ಮ ಅಕೌಂಟಲ್ಲಿ ಎಷ್ಟೇ ದುಡ್ಡಿರಲಿ, ನಮ್ಮ ಜಾಬಲ್ಲಿ ಕ್ಯಾಶ್ ಇರಬೇಕು, ಮನೆಯಲ್ಲಿ ಒಂದು ಸ್ವಲ್ಪ ಕ್ಯಾಶ್ ಇರಬೇಕು. ಅಂದರೆ ಆ ಕ್ಯಾಶ್ ಇದ್ರೆ ಮನೇಲಿ ಒಂಥರ ಲಕ್ಷ್ಮಿ ಇದೆ ಅನ್ನೋ ಥರ ಕಳೆ. ಅಂದರೆ ಈ ಗೌರ್ಮೆಂಟ್ ಇವಾಗ ಕ್ಯಾಶ್ಲೆಸ್ ಅಂತ ಹೋಗ್ತಿದೆಯಲ್ಲ, ಅದು ದೇಶಕ್ಕೆ ಆರ್ಥಿಕವಾಗಿ ಏನೋ ಲಾಭ ಆಗ್ಬೋದು, ಬಟ್ ಜನರ ಒಂದು ಆ ಮೆಂಟಾಲಿಟಿಗೂ ಗೌರ್ಮೆಂಟ್ನ ಥಿಂಕಿಂಗು ಎಲ್ಲ ಒಂದು ಕಡೆ ಡಿಫ್ರೆನ್ಸ್ ಇದೆ ಅಂತ ಅನ್ಸಲ್ಲ. ಆ ಥರ ಏನಲ್ಲ, ನೀವು ಕ್ಯಾಶ್ ಇಟ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ನಿಮ್ದು 1 ಲಕ್ಷ 5 ಲಕ್ಷ ಮಂತ್ಲಿ ಇನ್ಕಮ್ ಇದೆ ಅಂತ ತಿಳ್ಕೊಳ್ಳಿ. ನೀವೆಲ್ಲದೂ ಹೋಗ್ಬಿಟ್ಟು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿ ಅಂತ ಗೌರ್ಮೆಂಟ್ ಹೇಳ್ತಾ ಇಲ್ಲ. ನೀವು ಬೇಕಾದ್ರೆ ಕ್ಯಾಶ್ ಅನ್ನ ಸೇವಿಂಗ್ಸ್ ಅಕೌಂಟಲ್ಲಿ ಇಡ್ಬೋದು, ಬಟ್ ಆ ಇಟ್ಟಾಗ ಅದ್ರ ಅಕೌಂಟೆಡ್ ಇರ್ಬೇಕು. ಅಂದ್ರೆ ನಿಮ್ಗೆ ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದು ನಿಮ್ಗೆ ಸೋರ್ಸ್ ಗೊತ್ತಿರ್ಬೇಕು. ಇಲ್ಲಿಗಲ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತಾ ಇದೆ ಗೌರ್ಮೆಂಟ್. ನೀವು ನಿಮ್ಮ ಸೇವಿಂಗ್ಸ್ ಅಕೌಂಟಿಗೆ ನಿಮ್ ಸ್ಯಾಲರಿ ಬಂತಂತ ತಿಳ್ಕೊಳ್ಳಿ, 1 ಲಕ್ಷ 2 ಲಕ್ಷ ಬಂತಂತ ತಿಳ್ಕೊಳ್ಳಿ. ಆ 1 ಲಕ್ಷ 2 ಲಕ್ಷ ಫುಲ್ ಅಮೌಂಟ್ ಅನ್ನ ನೀವು ಬ್ಯಾಂಕಿನ ವಿಡ್ರಾ ಮಾಡ್ಕೊಂಡ್ಬಿಟ್ಟು, ಸೇವಿಂಗ್ಸ್ ಬ್ಯಾಂಕ್ ದುಡ್ಡು ತಕೊಂಡ್ಬಿಟ್ಟು ನೀವು ಕ್ಯಾಶ್ ಅನ್ನ ನೀವು ಮನೆಯಲ್ಲಿ ಇಡ್ಬೋದು. ಅದಕ್ಕೆ ಯಾರ್ದು ಏನು ಲಿಮಿಟೇಷನ್ ಇಲ್ಲ ಅಥವಾ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಅನ್ಅಕೌಂಟೆಡ್ 1 ಲಕ್ಷ 2 ಲಕ್ಷ ಇಟ್ಟರೆ ಅದಕ್ಕೆ ನೀವೇ ಜವಾಬ್ದಾರ ಆಗಿರ್ತೀರಿ. ಕೆಲವೊಬ್ಬರು ಸರ್, ಇವಾಗ ನಾವು ಈ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀವಿ, ಈ ಲಕ್ಷ್ಮೀ ಪೂಜೆ ಆ ಥರದ್ದು ಎಲ್ಲ ಮಾಡ್ತಾರಲ್ಲ, ಅವಾಗ ಭಾರಿ ಪ್ರಮಾಣದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಒಡವೆಗಳನ್ನ ಎಲ್ಲ ಇಟ್ಟು ಎಲ್ಲ ಪೂಜೆ ಮಾಡ್ತಾರೆ. ಅದನ್ನ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾಗೆಲ್ಲ ಹಾಕ್ತಾರೆ, ಮೀಡಿಯಾಗಳಲ್ಲೂ ಬರುತ್ತೆ, ಯಾರ್ದೋ ಒಬ್ಬರು ಮನೆಯಲ್ಲಿ 2 ಕೋಟಿ ದುಡ್ಡು ಇಟ್ಟು ಇದು ಮಾಡಿದ್ರು ಅಂತ. ನೀವು ಹೇಳಿದ್ರಿ ಇಷ್ಟು ದುಡ್ಡು ಇದೆ ಅಂತ ಗೌರ್ಮೆಂಟಿಗೆ ಗೊತ್ತಾದರೆ ಆಕ್ಷನ್ ತಗೊಳುತ್ತೆ ಅಂತ. ಆಯಿತು, ಇವಾಗ ಗೊತ್ತಾಯ್ತು ಅವ್ರಿಗೆ, ಇವರು ಸೋಷಿಯಲ್ ಮೀಡಿಯಾದಲ್ಲೇ ಹಾಕೊಂಡಿದ್ದಾರೆ, ಅವ್ರ ಮನೆ ಲಕ್ಷ್ಮೀ ಪೂಜೆ ಸಮಯದಲ್ಲಿ ಇಷ್ಟು ದುಡ್ಡಿತ್ತು ಅಂತ. ಅವ್ರ ಮೇಲೆ ಯಾವೆಲ್ಲ ಆಕ್ಷನ್ಗಳಾಗ್ತವೆ ಸರ್? ಅವಾಗ ಆಕ್ಷನ್ ಅಂದ್ರೆ ಒಂದು ಅವ್ರಿಗೆ ಕ್ವಶನ್ ಕೇಳ್ತಾರೆ, ಇದು ಸೋರ್ಸ್ ಆಫ್ ಕ್ಯಾಶ್ ಎಲ್ಲಿಂದ ಬಂತಂತ. ಅವ್ರದ್ದು ಅಕೌಂಟೆಡ್ ಕ್ಯಾಶ್ ಇದ್ರೆ, ಅವ್ರದ್ದು ಇನ್ಕಮ್, ಬಿಸ್ನೆಸ್ ಇನ್ಕಮ್ ಇಂದ ಅಥವಾ ತಮ್ಮ ಸ್ಯಾಲರಿ ಇನ್ಕಮ್ ಇಂದ ಇರುವಂತ ದುಡ್ಡನ್ನ ಅಲ್ಲಿ ಅಕೌಂಟೆಡ್ ದುಡ್ಡು ಇತ್ತಂದ್ರೆ, ಎಷ್ಟೇ ದುಡ್ಡು ಇಡ್ಲಿ ಅದಕ್ಕೇನು ಯಾವುದೇ ಒಂದು ತಕರಾರಿಲ್ಲ ಗೌರ್ಮೆಂಟ್ದು. ನೀವು ಅನ್ಅಕೌಂಟೆಡ್, ನೀವು ಹೇಳಲಿಕ್ಕೆ ಆಗ್ಲಿಲ್ಲ ಯಾರಿಂದ ದುಡ್ಡು ಬಂದಿದೆ, ಯಾಕೆ ಬಂದಿದೆ, ಯಾಕೆ ಮನೆಯಲ್ಲಿ ಇಟ್ಟಿದ್ದೀರಾ, ಸೇವಿಂಗ್ಸ್ ಅಕೌಂಟ್ದಲ್ಲಿ ಇಡೋ ಬದಲು ನಿಮ್ಮ ಕ್ಯಾಶ್ ರೂಪದಲ್ಲಿ ಯಾಕೆ ಇಟ್ಟಿದ್ದೀರಾ ಅಂತ ನೀವು ಹೇಳಲಿಕ್ಕೆ ನಿಮಗೆ ಒಂದು ಸರಿಯಾದ ಕಾರಣ ಇಲ್ಲ ಅಥವಾ ವ್ಯಾಲಿಡ್ ರೀಸನ್ಸ್ ನೀವು ಕೊಡಲ್ಲ ಅಂದ್ರೆ ಅವಾಗ ಮಾತ್ರ ತೊಂದರೆ ಆಗುತ್ತೆ. ಅಂದ್ರೆ ಆ ನೋಟಿಸ್ಗೆ ಕರೆಕ್ಟ್ ಆಗಿ ರೀಸನ್, ಸೋರ್ಸ್ ಎಲ್ಲಿಂದ ಬಂತು ಅನ್ನೋದು ನಿಮಗೆ ಗ್ಯಾರಂಟಿ ಹೇಳಲಿಕ್ಕೆ ಒಂದು ಸೋರ್ಸ್ ಇರಬೇಕು, ಪ್ರೂಫ್ ಇರಬೇಕು. ಅಂದ್ರೆ ಅದು ಅಕ್ರಮವಾಗಿ ಸಂಪಾದನೆ ಮಾಡಿದ ಹಣ ಅಲ್ಲ ಅಂತ. ಕರೆಕ್ಟ್. ಅದನ್ನೇ ಗೌರ್ಮೆಂಟ್ ಮಾಡ್ತಾ ಇರೋದು. ಅಕ್ರಮವಾದಂತ ಕ್ಯಾಶ್ ಅನ್ನ ಅಥವಾ ಅಕ್ರಮವಾದಂತ ಟ್ರಾನ್ಸಾಕ್ಷನ್ ಗಳನ್ನ ಅವಾಯ್ಡ್ ಮಾಡ್ಲಿಕ್ಕೇನೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದಿರೋದು. ಓಕೆ ಸರ್. ಸರ್, ಇದು ಯಾವಾಗ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ನು, ಯಾವಾಗ ಫೈನಾನ್ಷಿಯಲ್ ವಹಿವಾಟು ಅಂದಿದ ತಕ್ಷಣ ಎಲ್ಲರಿಗೂ ಮೊದಲು ನೆನಪಾಗೋದು ಪಾನ್ ಕಾರ್ಡ್. ಜೊತೆಗೆ ಆ ಪಾನ್ ಕಾರ್ಡ್ಗೆ ಆಧಾರ್ ಕೂಡ ಲಿಂಕ್ ಆಗಿರುತ್ತೆ. ಈ ಪಾನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಮತ್ತೆ ಈ ಕ್ಯಾಶ್ ನಾವೇನು ಡಿಪಾಸಿಟ್ ಮಾಡಕ್ ಹೋಗ್ತೀವಿ ಬ್ಯಾಂಕ್ಗೆ, ಆ ಸಮಯದಲ್ಲಿ ಏನೋ ಹೊಸ ರೂಲ್ಸ್ಗಳೇನೋ ಬರ್ತಾ ಇದೆ ಅಂತ ಹೇಳ್ತಿದಾರಲ್ಲ ಸರ್, ಏನು ಹೊಸ ರೂಲ್ಸ್? ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ಗೆ ಹೊಸ ರೂಲ್ಸ್ ಬಂದಿದೆ. ಒಂದು ಏನಂದ್ರೆ, ಮೊದಲು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡ್ಬೇಕಂದ್ರೆ ಆಧಾರ್ ಮ್ಯಾಂಡೇಟರಿ ಇತ್ತು. ಆಧಾರ್ ಇಲ್ಲದೆ ಇರೋರಿಗೆ ಸ್ವಲ್ಪ ತೊಂದರೆ ಆಗ್ತಿತ್ತು, ಅಥವಾ ಆಧಾರ್ ಬೇರೆ ಎಲ್ಲೂ ಅಡ್ರೆಸ್ ಇತ್ತು ಅಥವಾ ಹೆಸರು ಮಿಸ್ ಮ್ಯಾಚ್ ಇತ್ತು ಅಂದ್ರೆ ತೊಂದರೆ ಆಗ್ತಿತ್ತು. ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡಿದ್ದಾರೆ ಅಂದ್ರೆ, ನೀವು ಬೇರೆ ಅಡ್ರೆಸ್ ಪ್ರೂಫನ್ನು, ನಿಮ್ಮ ವೋಟರ್ ಐ ಡಿ ಆಗ್ಬೋದು, ಬೇರೆ ಯಾವುದಾದ್ರೂ ಅಡ್ರೆಸ್ ಪ್ರೂಫನ್ನು ನೀವು ಕೊಟ್ಟುಬಿಟ್ಟು ಪ್ಯಾನ್ ಕಾರ್ಡನ್ನು ನೀವು ಪಡೆಯಬೋದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈ ಭಾಳಷ್ಟು ಎಸ್ಪೆಷಲಿ ಸೌತ್ ಇಂಡಿಯನ್ದಲ್ಲಿ ನಮ್ಮಲ್ಲೆಲ್ಲ ಏನಿರುತ್ತೆ ಅಂದರೆ, ಫಸ್ಟ್ ಹೆಸರು, ಮಿಡಲು ತಂದೆ ಹೆಸರು, ಆನಂತರ ಫ್ಯಾಮಿಲಿ ಹೆಸರು ಇರುತ್ತೆ,
ಅಥವಾ ಶಾರ್ಟ್ದಲ್ಲಿ ಮೊದಲು ನಮ್ದು ಹೆಸರು ಇರುತ್ತೆ, ಆ ನಂತರ ಪೇರೆಂಟ್ಸ್ ಹೆಸರು ಶಾರ್ಟ್ ಫಾರ್ಮ್ದಲ್ಲಿ ಇರುತ್ತೆ. ಅಲ್ಲಿ ಪ್ಯಾನ್ ಕಾರ್ಡ್ದಲ್ಲಿ ಪ್ರಿಂಟ್ ಆಗೋದೇ ಬೇರೆ, ಇಲ್ಲಿರೋದೇ ರೆಕಾರ್ಡ್ಸ್ ಅಲ್ಲಿ ಇರೋದೇ ಬೇರೆ. ಸೊ ಇದರಿಂದ ತುಂಬಾ ಮಿಸ್ಮ್ಯಾಚ್ ಆಗ್ತಿತ್ತು. ಆ ನಂತರ ಬಹಳಷ್ಟು ಜನ ಇದನ್ನು ಸಫರ್ ಮಾಡಿದ್ರು. ಸೊ ಇದನ್ನು ಮನಗೊಂಡು ಈಗೇನ್ ಹೇಳಿದ್ದಾರೆ ಅಂದ್ರೆ, ನೀವು ಯಾವ್ದು ಅಡ್ರೆಸ್ ಪ್ರೂಫ್ ಅಥವಾ ನೀವು ಐಡೆಂಟಿಟಿ ಪ್ರೂಫ್ ಕೊಡ್ತಾ ಇದ್ದೀರಲ್ಲ, ಆ ಐಡೆಂಟಿಟಿ ಪ್ರೂಫ್ ದಲ್ಲಿ ಇರುವಂತಹ ಹೆಸರು ಮತ್ತೆ ನೀವೇನ್ ಅಪ್ಲೈ ಮಾಡ್ತಾ ಇದ್ದೀರಲ್ಲ, ಅದು ಎರಡಕ್ಕೂ ತಾಳೆ ಆಗ್ಬೇಕು. ಅಂದ್ರೆ ಮುಂದೆ ಮಿಸ್ಮ್ಯಾಚ್ ಆಗುವಂತ ಚಾನ್ಸಸ್ ಇರಲ್ಲ. ನಂತರ ನೀವು ಇದು ಆಕ್ಚುಲಿ ಎದಕ್ ಮಾಡಿದಾರೆ ಅಂದ್ರೆ, ಈ ಪ್ಯಾನ್ ಕಾರ್ಡ್ ಅನ್ನ ಈಸಿಯಾಗಿ ಪಡೆಯಬಹುದು ಅನ್ನೋದಕ್ಕೋಸ್ಕರ ಆಧಾರ್ ಇಲ್ಲದವರು ಕೂಡ ಈಗ ಪ್ಯಾನ್ ಕಾರ್ಡ್ ಅನ್ನು ಪಡೆಯಬಹುದು ಅಂತ ಇದನ್ನ ಮಾಡಿದ್ದಾರೆ. ಯಾಕಂದ್ರೆ ಒಂದಿಷ್ಟು ಜನ ಹೇಳ್ತಿದ್ರು ಅಂದ್ರೆ, ಪ್ಯಾನ್ ಕಾರ್ಡ್ ನಿಮ್ಮದು ಯಾಕಿಲ್ಲ ಅಂದ್ರೆ, ನನ್ನ ಹತ್ರ ಅಡ್ರೆಸ್ ಪ್ರೂಫ್ ಇಲ್ಲ ಅಂತ ಹೇಳ್ತಿದ್ರು. ಅಂತದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಈ ಸರಳೀಕೃತವಾದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದ್ಬಿಟ್ಟು ಈಗ ಪ್ಯಾನ್ ಕಾರ್ಡ್ ಅನ್ನು ಪಡೆಯುವುದು ಕೂಡ ತುಂಬಾ ಈಸಿ ಆಗಿದೆ. ಸರ್, ಈಗಾಗಲೇ ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಪಡ್ಕೊಂಡಿರೋ, ಫಾರ್ ಎಕ್ಸಾಂಪಲ್ ನಂದೇ ಹೇಳ್ಬೇಕು ಅಂದ್ರೆ, ನನ್ನ ಪಾನ್ ಕಾರ್ಡ್ ಅಲ್ಲಿ ಹೆಸರು ಉದ್ದಕ್ಕಿದೆ. ಅದೇ ನೀವು ಹೇಳಿದ್ರಲ್ಲ, ಸರ್ ನೇಮು, ಫಾದರ್ ನೇಮು, ಊರ ಹೆಸರು ಎಲ್ಲ ಬರುತ್ತೆ. ದೇವರಾಯನ ದುರ್ಗ, ರಾಜಾರಾವ್, ದಿಲೀಪ್ ಅಂತ ಅಷ್ಟು ಉದ್ದಕ್ಕೆ ಬರುತ್ತೆ. ಇನ್ನು ನಂದು ಆಧಾರ್ ಕಾರ್ಡ್ ಅಲ್ಲಾದ್ರೆ ದಿಲೀಪ್ DR ಅಂತ ಬಂದ್ಬಿಡುತ್ತೆ. ಇವಾಗ ನಾವು ಈ ಹಿಂದೆನೆ ಮಾಡಿಸಿರೋರ್ಗೆ ಏನು ಅದರಿಂದ ಪ್ರಾಬ್ಲಮ್ ಇಲ್ವಾ? ಪ್ರಾಬ್ಲಮ್ ಆಗತ್ತೆ. ಅದಕ್ಕೋಸ್ಕರನೇ ನೀವು ಕರೆಕ್ಷನ್ ಮಾಡೋದು ಒಳ್ಳೇದು. ಯಾವ್ದು ಅಡ್ರೆಸ್, ಯಾವ್ದು ನೀವು ID ಪ್ರೂಫ್ ಕೊಟ್ಟಿದ್ದೀರಲ್ಲ, ಆ ID ಪ್ರೂಫ್ ದಲ್ಲಿ ಏನ್ ಮ್ಯಾಚ್ ಆಗದ ಇಲ್ಲ, ಅದೇ ತರನೇ ನಿಮ್ ಪ್ಯಾನ್ ಕಾರ್ಡ್ ದಲ್ಲಿ ಹೆಸರು ರಿಫ್ಲೆಕ್ಟ್ ಆಗುವ ಹಾಗೆ ಮಾಡೋದು ಒಳ್ಳೇದು. ಯಾಕಂದ್ರೆ ಮುಂದೆ ಯಾವಾಗ ಏನ್ ಚೇಂಜಸ್ ಆಗುತ್ತೆ, ಯಾವಾಗ ಏನ್ ನಿಮ್ ಇಶ್ಯೂ ಆಗುತ್ತೆ ಅನ್ನೋದು ಗೊತ್ತಿಲ್ಲಲ್ಲ. ಸೊ ಅದಕ್ಕೋಸ್ಕರ ಆ ತರ ಏನಾದ್ರೂ ಮಿಸ್ ಮ್ಯಾಚ್ ಇದ್ರೆ ಬೆಸ್ಟ್ ಈಸ್ ಟು ಡೂ ಇಟ್ ಇಮಿಡಿಯೇಟ್ಲಿ. ಅಂದ್ರೆ ಯಾರ್ಯಾರು ವೀಕ್ಷಕರ, ಯಾರ್ಯಾರು ನಿಮ್ಮ ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಬೇರೆ ಬೇರೆ ಇದೆ, ಇದು ಪಾನ್ ಕಾರ್ಡ್ ಅಲ್ಲಿರೋ ಹೆಸರು ಸಾಮಾನ್ಯವಾಗಿ ಏನಾಗುತ್ತೆ, ನಿಮ್ಮ ಇನಿಷಿಯಲ್ನು ಅದನ್ನ ಊರ ಹೆಸರು ಏನಿದೆ ಅದನ್ನೇ ಮೆನ್ಷನ್ ಮಾಡಿ ಕೊಟ್ಬಿಡ್ತಾರೆ. ಮತ್ತೆ ತಂದೆ ಹೆಸರನ್ನು ಮೆನ್ಷನ್ ಮಾಡ್ತಾರೆ, ನಿಮ್ಮ ಹೆಸರು ಇರುತ್ತೆ. ಆದ್ರೆ ಆಧಾರ್ ಕಾರ್ಡ್ ಅಲ್ಲಿ ಮಾತ್ರ ನಿಮ್ಮ ಹೆಸರು ಮತ್ತೆ ಇನಿಷಿಯಲ್, ಇವಾಗೇನು SLC ಮಾಸ್ ಕಾರ್ಡ್ ಅಲ್ಲಿ ರೆಕಾರ್ಡ್ಸ್ ಅಲ್ಲಿ ಇರುತ್ತೋ ಆ ರೀತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಆದಷ್ಟು ಬೇಗ ನೀವು ನಿಮ್ಮ ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಎರಡರಲ್ಲೂ ಒಂದೇ ರೀತಿಯ ಹೆಸರಂಗೆ ಮಾಡ್ಕೊಳ್ಳಿ ಅಂತ ಸಲಹೆ ಕೊಡ್ತಿದ್ದಾರೆ. ಎಸ್ ಸರ್. ಮತ್ತೆ ಇನ್ನೊಂದು ಸರ್, ಇದು ತುಂಬಾ ಜನ ನಮ್ಮ ವೀಕ್ಷಕರು ಕೂಡ ಕೇಳ್ತಿದ್ದಾರೆ, ಮತ್ತೆ ಬಹಳಷ್ಟು ಸಂದರ್ಭದಲ್ಲಿ ಯಾರು ಸ್ಯಾಲ್ರಿಡ್ ಎಂಪ್ಲಾಯೀಸ್ ಇರ್ತಾರಲ್ಲ, ಅವ್ರದ್ದೊಂದು ಪ್ರಶ್ನೆ ಏನಂದ್ರೆ, ನಮಗೆ HRA ಕ್ಲೈಮ್ ಅಂತ ಹೇಳ್ಬಿಟ್ಟು ಇಷ್ಟು ಲಿಮಿಟ್ ಇಟ್ಟಿದ್ದಾರೆ. ಯಾವುದು, ನಾವು ಓಲ್ಡ್ ರೆಜಿಮ್ ಏನಿದೆ ಇನ್ಕಮ್ ಟ್ಯಾಕ್ಸ್ ರೆಜಿಮು, ಅದ್ರಲ್ಲಿ ನಮಗೆ HRA ಲಿಮಿಟ್ ಅಂತ ಇಷ್ಟು ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಏನಂದ್ರೆ, ನಮ್ಗೆ HRA ಲಿಮಿಟ್ ಕೊಟ್ಟಿರೋದು ಕಡಿಮೆ, ಅಂದ್ರೆ 8,000 ಸಮಥಿಂಗ್ ಏನೋ ಇರುತ್ತೆ ಪರ್ ಮಂತ್. ಆದ್ರೆ ನಾನು ಮನೆ ಬಾಡಿಗೆ 20,000 ಕಟ್ತಿದ್ದೀನಿ ಅಂತ. ಯಾಕಂದ್ರೆ ಬೆಂಗಳೂರಲ್ಲಿ ನಿಮ್ಗೆ 8,000 ರೂಪಾಯಿ ಸಿಂಗಲ್ BHK ಸಿಗಲ್ಲ. ಕರೆಕ್ಟ್. ಅಂತ ಸಂದರ್ಭದಲ್ಲಿ ಅವರು 2 BHK 3 BHK ಫ್ಯಾಮಿಲಿ ದೊಡ್ಡದಿರುತ್ತೆ, ಅವರು 2 BHK ನಾರ್ಮಲಿ 2 BHK ನಲ್ಲಿ ಇರ್ತಾರೆ. ಇಲ್ಲ 3 BHK ಹೋದ್ರೆ 20,000 25,000 ಆಗುತ್ತೆ. ಹಂಗಿರುವಾಗ ಅವರು HRA ಹೆಂಗ್ ಕ್ಲೈಮ್ ಮಾಡ್ಕೊಳ್ಳೋದು ಸರ್? ನೋಡಿ, HRA ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಒಂದು ನಿಮ್ದು ಅದು ರೂಲ್ಸ್ ಏನಿದೆ ಅಂದ್ರೆ, HRA ಫಾರ್ಮುಲಾ ಪ್ರಕಾರ ಒಂದು ನಿಮ್ದು ಬೇಸಿಕ್ ಪ್ಲಸ್ DA, ನಂತರ 40% ಆಫ್ ಸ್ಯಾಲ್ರಿ ಅಂತ ಇತ್ತು ಮೊದಲು. ಈಗ 50% ಆಫ್ ಸ್ಯಾಲ್ರಿ ಬಂದಿದೆ ಬೆಂಗಳೂರಿಗೆ. ಯಾಕಂದ್ರೆ ಮೊದಲು ಏನಿತ್ತು ಅಂದ್ರೆ, ಬರೀ ಮೆಟ್ರೋಪಾಲಿಟನ್ ಸಿಟೀಸ್ ಮಾತ್ರ ಕವರ್ ಇದ್ದು. ಚೆನ್ನೈ, ದಿಲ್ಲಿ, ಮತ್ತೆ ಕೋಲ್ಕತ್ತಾ, ಮತ್ತೆ ಒಂದ್ ಸೆಕೆಂಡ್ ಹೇಳ್ಬೋದಾ? ಹೇಳಿ. ಚೆನ್ನೈ, ದಿಲ್ಲಿ, ಕೋಲ್ಕತ್ತಾ, ಟ್ರಿವೆಂಡ್ರಮ್ ಅಲ್ಲ, ಮುಂಬೈ. ಆಬ್ವಿಯಸ್ಲಿ. ಸೊ ಈ ಮೆಟ್ರೋಪಾಲಿಟನ್ ಸಿಟೀಸ್ಗಳು ಮಾತ್ರ ಕವರ್ ಇದ್ದು. ಒಂದು ಚೆನ್ನೈ, ಮುಂಬೈ, ದಿಲ್ಲಿ, ಕೋಲ್ಕತ್ತಾ, ಈ 4 ಸಿಟಿಗಳು ಮಾತ್ರ ಕವರ್ ಇದ್ದು. ಈಗ ಮೊನ್ನೆ ಬಜೆಟ್ ಇಂದ ಏನ್ ಮಾಡಿದ್ದಾರೆ ಅಂದ್ರೆ, ಮತ್ತೆ 4 ಸಿಟಿಗಳನ್ನ ಆಡ್ ಮಾಡಿದ್ದಾರೆ. ಬೆಂಗಳೂರು, ಪುಣೆ, ಅಹಮದಾಬಾದು, ನಂತರ ಹೈದರಾಬಾದ್. ಸೊ ಈ 4 ಸಿಟಿಗಳನ್ನು ಕವರ್ ಮಾಡೋದ್ರಿಂದ ಟು ಸರ್ಟನ್ ಎಕ್ಸ್ಟೆಂಟ್ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಬಟ್ ಒಂದು ಏನ್ ಹೇಳಿಕ್ ಬಯಸ್ತೀನಿ ಅಂದ್ರೆ, ಆ ಫಾರ್ಮುಲಾ ನೋಡಿದ್ರೆ, ನೀವು HRA ಫಾರ್ಮುಲಾ ನೋಡಿದ್ರೆ ಮಿನಿಮಮ್ ಆಫ್ ದೋಸ್ 3 ಕಂಡೀಷನ್ಸ್ ಅಂತ ಇದೆ. ಸೊ ಆ 3 ಕಂಡೀಷನ್ಸ್ ಅಲ್ಲಿ ಯಾವ್ದು ಮಿನಿಮಮ್ ಇರುತ್ತೆ ಅದನ್ನೇ ಮಾತ್ರ ಅಪ್ಲೈ ಆಗೋದು. ಸೊ ನಿಮ್ಮ HRA ಏನಾದ್ರು 8,000 ಇತ್ತಂದ್ರೆ, ನೀವು ಬಾಡಿಗೆ ಏನಾದ್ರು 20,000 ಕೊಡ್ತಾ ಇದ್ದೀರಂದ್ರೆ, ಆಬ್ವಿಯಸ್ಲಿ ಅದು ಬೆನಿಫಿಟ್ ಆಗೋದೇ ಇಲ್ಲ. ನಿಮ್ಮ ಸ್ಯಾಲ್ರಿನೇ ಕನ್ಸಿಡರ್ ಆಗೋದು. ಸೊ ಅದರ ಪ್ರಕಾರನೇ ನೀವು ಮನೆ ಬಾಡಿಗೆಯನ್ನ ಪಡಿಬೇಕಾಗತ್ತೆ. ಅಂದ್ರೆ ಇದು ಬೆಂಗಳೂರಿಗೆ ಮ್ಯಾಕ್ಸಿಮಮ್ HRA ಲಿಮಿಟ್ ಎಷ್ಟು ಸರ್? ಅಂದ್ರೆ ನಾವು ಕ್ಲೈಮ್ ಮಾಡ್ಕೊಳಕ್ ಅವಕಾಶ ಇದೆ, ನಮ್ಮ ಸ್ಯಾಲ್ರಿನಲ್ಲಿ ಅವಕಾಶ ಇದೆ, ನಾವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕ್ಲೈಮ್ ಮಾಡ್ಕೊಬಹುದು ಅಂದ್ರೆ? ಅದೇ 3 ಕಂಡೀಷನ್ ಇದೆ. HRA ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ 3 ಕಂಡೀಷನ್ಸ್ ಇದೆ. ಇದರಲ್ಲಿ ಈ 3 ಕಂಡೀಷನ್ಸ್ ಅಲ್ಲಿ ಯಾವ್ದು ಲೋವೆಸ್ಟ್ ಅನ್ನೋದನ್ನ ನೀವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಫಸ್ಟ್ ಕಂಡೀಷನ್ ಏನಂದ್ರೆ, ನೀವು ಎಷ್ಟು ರೆಂಟ್ ಪೇ ಮಾಡಿದ್ದೀರ ಅನ್ನೋದು, ಅದು 1ನೇ ಕಂಡೀಷನ್. 2ನೇ ಕಂಡೀಷನ್ ಏನಿದೆ ಅಂದ್ರೆ, ರೆಂಟ್ ಪೇಡ್ ಮೈನಸ್ 10% ಆಫ್ ದ ಸ್ಯಾಲ್ರಿ. ರೆಂಟ್ ಪೇಡ್ ಮೈನಸ್ 10% ಆಫ್ ಸ್ಯಾಲ್ರಿ. ಸ್ಯಾಲ್ರಿ ಅಂದ ತಕ್ಷಣ ನಾವು ಬಹಳಷ್ಟು ಜನ ಏನ್ ತಿಳ್ಕೊಂಡಿದೀವಿ ಅಂದ್ರೆ, ಫುಲ್ ಸ್ಯಾಲ್ರಿ ಅಂತ ತಿಳ್ಕೊಂಡಿದೀವಿ. ಅದು ಹಾಗೇನಿಲ್ಲ. ಬೇಸಿಕ್ ಪ್ಲಸ್ DA ಅಂತ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. 3ನೇದು, ನೀವೇನಾದ್ರೂ
ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೀವೇನಾದ್ರೂ ವಾಸವಿದ್ರೆ 50% ಆಫ್ ಯುವರ್ ಸ್ಯಾಲರಿ ಅಂತ. ಸೊ ಈ 3 ಕಂಡೀಷನ್ಗಳಲ್ಲಿ ಯಾವ್ದು ಲೋವೆಸ್ಟ್ ಇರುತ್ತಲ್ಲ ಅದನ್ನ ಮಾತ್ರ ನೀವು HR ಗೆ ಕ್ಲೇಮ್ ಮಾಡಬಹುದು. ಸೊ ಅದ್ರ ಪ್ರಕಾರ ಬಹಳಷ್ಟು ಜನರ ಕೇಸ್ಗಳಲ್ಲಿ ಈ ನೀವೇನು HR ಏನು ಪಡೀತಾ ಇರ್ತೀರಲ್ಲ ಅದೇ ಲೋವೆಸ್ಟ್ ಇರುತ್ತೆ. ಸೊ ಅದರಿಂದ ಅದ್ರ ಪ್ರಕಾರನೇ ನೀವು ಕ್ಲೇಮ್ ಮಾಡೋದು ಬೆಟರು. ರಾದರ್ ದನ್ ನೀವು 8,000 10,000 ನೀವು ರೆಂಟ್ ಬರ್ತಾ ಇದ್ರೆ ನಾನು 20,000 ಬಾಡಿಗೆ ತಗೋತೀನಿ, ಇನ್ನು 12,000 ಅಥವಾ 10,000 ನನಗೆ ಲಾಸ್ ಆಗುತ್ತಲ್ಲ ಅಂದ್ರೆ ಅದು ನಿಮ್ಗೆ ಲಾಸೇ. ಯಾಕಂದ್ರೆ ಅದ್ರ ಪ್ರಕಾರನೇ ನಿಮ್ಮ ಸ್ಯಾಲರಿ ಸ್ಟ್ರಕ್ಚರ್ ಆಗಿರುತ್ತೆ. ಅದ್ರ ಪ್ರಕಾರನೇ ನೀವು ಖರ್ಚು ಮಾಡ್ಬೇಕಾಗಿದ್ದು ನಿಮ್ಮ ಒಳ್ಳೆಗೋಸ್ಕರ. ಬಟ್ ಏನಾಗುತ್ತೆ ಅಂದ್ರೆ ಸರ್, ಇವಾಗ 15,000 20,000 ರೆಂಟ್ ಕಟ್ಟಿದ್ರು ಕೂಡ ರೆಂಟ್ ರೆಸಿಪ್ಟ್ ಸಿಗಲ್ಲ. ಮತ್ತೆ ಇದು ರೆಂಟ್ ತಗೊಂಡಿರೋದಕ್ಕೆ ಅವರು ಕ್ಯಾಶಲ್ಲೇ ಕೊಡಿ ಅಂತಾನೆ ಮ್ಯಾಕ್ಸಿಮಮ್ ಟೈಮಲ್ಲಿ ಯಾರು ಮನೆ ಓನರ್ಸ್ ಇರ್ತಾರೆ ಅವರು ಬಾಡಿಗೆದಾರರಿಗೆ ಕೇಳ್ತಾರೆ. ಹಂಗಾಗಿ ಅದನ್ನ ಕ್ಲೈಮ್ ಮಾಡ್ಕೊಳ್ಳೋ ಪ್ರೊಸೀಜರ್ ಇದೆಯಲ್ಲ ಅದು ಭಾರಿ ಪ್ರಾಬ್ಲಮ್. ನೀವೇನಾದ್ರೂ 1 ವರ್ಷಕ್ಕೆ 1 ಲಕ್ಷಕ್ಕಿಂತ ಹೆಚ್ಚಿಗೆ ರೆಂಟ್ ಪೇ ಮಾಡ್ತಾ ಇದ್ರೆ ನೀವು ನಿಮ್ಮ ಓನರ್ದು ಪ್ಯಾನ್ ಕಾರ್ಡ್ ತಗೊಳ್ಳೋದು ಮ್ಯಾಂಡೇಟರಿ. ಅಕಸ್ಮಾತ್ ಇಲ್ಲ ಅಂದ್ರೆ ಒಂದಿಷ್ಟು ಜನ ಕೊಡೋದಿಲ್ಲ ಅಂತಾರೆ. ಕೊಡೋದಿಲ್ಲ ಅಂದ್ರೆ ಆಬ್ವಿಯಸ್ಲಿ ನೀವು HR ನ ಮರೆಯಬೇಕಾಗತ್ತೆ. ಯಾಕೆ ಅಂದ್ರೆ ಅಲ್ಲಿ ಪ್ರೂಫ್ ಕೊಡ್ಬೇಕು ನೀವು. ಈಗ ಅವ್ರ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ಅವ್ರ ಹತ್ರ ಡಿಕ್ಲರೇಷನ್ ತಗೋಬಹುದು ನೀವು. ನನ್ನ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ, ಈ ರೆಂಟ್ ಅಗ್ರಿಮೆಂಟ್ ಆಗಲ್ವಾ? ರೆಂಟ್ ಅಗ್ರಿಮೆಂಟ್ ಆಗಲ್ಲ. ರೆಂಟ್ ಅಗ್ರಿಮೆಂಟ್ ಬದಲು ಇದು 2 ಚಾನ್ಸಸ್ ಇರೋದು. ಒಂದು, ನೀವು ಅವ್ರ ಪ್ಯಾನ್ ಅನ್ನ ಕೋಟ್ ಮಾಡ್ಬೇಕು. ಅವ್ರ ಪ್ಯಾನ್ ಕಾರ್ಡ್ ನಂಬರ್ ಕೊಡ್ತಾ ಇಲ್ಲ ಅಂದ್ರೆ ಅವರಿಂದ ಡಿಕ್ಲರೇಷನ್ ತಗೋಬೇಕು ನೀವು. ನನ್ನ ಹತ್ರ ಪ್ಯಾನ್ ಇಲ್ಲ ಬಟ್ ನಾನು ಇವರಿಂದ ಇಷ್ಟು ರೆಂಟ್ ಅನ್ನ ಪಡಿತಾ ಇದ್ದೀನಿ ಅಂತ. ಇದು 2 ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಇಟ್ ಈಸ್ ಅ ಕೈಂಡ್ ಆಫ್ ಅನ್ಅಕೌಂಟೆಡ್ ಟ್ರಾನ್ಸಾಕ್ಷನ್ ಅಂತ ಆಗುತ್ತೆ. ಬಟ್ ಅವರು ಆಥರೈಸೇಷನ್ ಕೊಡಲ್ಲ, ಯಾಕಂದ್ರೆ ನಾವು IT ಅಂಡರ್ ಬಂದ್ಬಿಡ್ತೀವಿ. ಆ ತರ ಸಮಸ್ಯೆ ಇಲ್ಲ. ಅದಕ್ಕೋಸ್ಕರನೇ ಈಗ ಏನ್ ಮಾಡಿದಾರೆ ಅಂದ್ರೆ, ನೀವು ರೆಂಟ್ ಕೊಡ್ತಿರ್ತೀರಾ, ರೆಂಟ್ ಕೊಡುವಾಗ ಈ ಸರಿಯಿಂದ ಏನ್ ಮಾಡಿದಾರೆ ಅಂದ್ರೆ ರಿಲೇಷನ್ ಅನ್ನು ಮೆನ್ಷನ್ ಮಾಡ್ಬೇಕಂತ ಹೇಳಿದ್ದಾರೆ. ಅವ್ರು ನಿಮ್ಗೆ ಏನಾಗ್ತಾರೆ. ಈಗ ಒಬ್ಬೊಬ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದೇ ಫ್ಯಾಮಿಲಿಯಲ್ಲಿ ತಂದೆ ಹೆಸರಲ್ಲಿ ಮನೆ ಇರುತ್ತೆ, ಮಗ ಅಲ್ಲೇ ಬಾಡಿಗೆ ಇದ್ದಾನಂತ ತೋರಿಸ್ಬಿಟ್ಟು ಮಗನಿಂದ ತಂದೆ ಕೊಡೋದು. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಈಗ ಏನ್ ಮಾಡಿದ್ದಾರೆ ಅಂದ್ರೆ, ಈ ಸಾರಿ ಈ ಫಸ್ಟ್ ಏಪ್ರಿಲ್ ಇಂದ ನೀವು ನಿಮ್ ರಿಲೇಷನ್ ಅನ್ನು ಮೆನ್ಷನ್ ಮಾಡ್ಬೇಕು. ನೀವು ನಿಮ್ ಓನರ್ಗೆ ಏನ್ ಆಗ್ತೀರಾ ಅದ್ರ ಬೇಸ್ ಮೇಲೆ ಅವ್ರ ಟ್ರಾನ್ಸಾಕ್ಷನ್ ಅನ್ನು ಟ್ರ್ಯಾಕ್ ಮಾಡ್ಲಿಕ್ಕೆ ಇದು ಒಂದು ವಿಧಾನವನ್ನು ಹೂಡಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿಗಲ್ಲು ಅಥವಾ ಅನ್ಅಕೌಂಟೆಡ್ ಮಾಡ್ಲಿಕ್ಕೆ ನೀವು ಸಪೋರ್ಟ್ ಮಾಡಬೇಡಿ. ಅದ್ರ ಬದಲು ಅವರಿಂದ ಎಲ್ಲರಲ್ಲೂ ಪ್ಯಾನ್ ಕಾರ್ಡ್ ಇರುತ್ತೆ. ಈವನ್ ನೀವು ಒಂದು ಸಿಂಪಲ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೂ ಕೂಡ ಒಂದು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಅವರು ನಿಮ್ಮ ಓನರ್ ಏನಾದ್ರು ಪ್ಯಾನ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ರೆ ಆಬ್ವಿಯಸ್ಲಿ ಇಟ್ ಇಸ್ ಅನ್ ಇಂಡಿಕೇಶನ್ ದ್ಯಾಟ್ ಹಿ ವಾಂಟ್ ಟು ಅವಾಯ್ಡ್ ದ ಟ್ಯಾಕ್ಸ್. ಅದನ್ನ ಸಪೋರ್ಟ್ ಮಾಡಬೇಡಿ, ನಿಮಗೂ ಒಳ್ಳೇದಲ್ಲ ಅವ್ರಿಗೂ ಒಳ್ಳೇದಲ್ಲ. ಸೊ ಅದ್ರ ಬದಲು ಪ್ಯಾನ್ ಕಾರ್ಡ್ ತಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಕ್ಲೇಮ್ ಮಾಡೋದು ಒಳ್ಳೇದಲ್ಲ. ಸರ್, ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಇದು ಇಲ್ಲಿವರೆಗೂ HRAದೇನೋ ಆಯ್ತು, ಇನ್ನು ನಾವು ವೆಹಿಕಲ್ಸ್ಗೆ ಬರೋದು. ಯಾಕಂದ್ರೆ 1ನೇ ತಾರೀಕಿಂದ ಈ ಫಾಸ್ಟ್ ಟ್ಯಾಗ್ ಅಲ್ಲಿ ಇವಾಗ ಏನಾಗ್ತಿತ್ತು, ಇದುವರೆಗೂ ನಮ್ಮ ವೆಹಿಕಲ್ ಮೇಲೆ ಫಾಸ್ಟ್ ಟ್ಯಾಗ್ ಇಲ್ಲ ಅಂದ್ರೆ, ಕಾರಿಗೆ ಫಾಸ್ಟ್ ಟ್ಯಾಗ್ ಟಿಕ್ಕರ್ ಇಲ್ಲ ಅಂದ್ರೆ ಏನ್ ಮಾಡ್ತಿದ್ರು, ಅದಕ್ಕೆ ಡಬಲ್ ಚಾರ್ಜ್ ಮಾಡ್ತಿದ್ರು. ಈಗ ಡಬಲ್ ಚಾರ್ಜ್ ಇಲ್ಲ, ನಾವು ಕ್ಯಾಶೇ ತಗೊಳಲ್ಲ ಅಂತ ಹೇಳ್ತಿದ್ರು. ಹೌದು. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಸರ್, ಅಂದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಾವು ಇದು ನಮ್ಮ ವೀಕ್ಷಕರು ಕೂಡ ಕೇಳಿರೋದು, ಮತ್ತೆ ನಾವು ಕೂಡ ಅದ್ರ ಬಗ್ಗೆ ಥಿಂಕ್ ಮಾಡಿದಾಗ ಅನ್ಸಿರೋದು. ಫಾರ್ ಎಕ್ಸಾಂಪಲ್, ನಂದೇ ವೆಹಿಕಲ್ ಅದ್ರದ್ದು ವಿಂಡ್ಶೀಲ್ಡ್ ಬ್ರೇಕ್ ಆಗ್ಬಿಟ್ಟಿರುತ್ತೆ, ಒಡೆದೋಗಿರುತ್ತೆ. ನಾನು ಅದನ್ನ ಹೊಸ ವಿಂಡ್ಶೀಲ್ಡ್ ಹಾಕ್ಸಿ ಆ ನಂತರ ಅದಕ್ಕೆ ಸ್ಟಿಕ್ಕರ್ ಹಾಕ್ಸೋದಕ್ಕೆ ಒಂದು 2-3 ದಿನ ಬೇಕು ಟೈಮು. ಆ ಗ್ಯಾಪಲ್ಲಿ ನಾನು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ನಾನು ಆಬ್ವಿಯಸ್ಲಿ ಕ್ಯಾಶಲ್ಲೇ ಕೊಡಬೇಕು. ಆ ಟೈಮಲ್ಲಿ ಹೆಂಗೆ ನಾವು ಓಡಾಟ? ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ, ನೀವು ಒಂದು ಫಾಸ್ಟ್ ಟ್ಯಾಗ್ ಇಂದ ಕೊಡಬೇಕು, ಇಲ್ಲ ಅಂದ್ರೆ ಕ್ಯಾಶ್ ಅಂಕ್ರು ಎಕ್ಸೆಪ್ಟೆನ್ಸ್ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ, ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಏನ್ ಮಾಡಿದ್ದಾರೆ ಅಂದ್ರೆ, ನೀವು UPI ಥ್ರೂ ಮಾಡ್ಬೋದು, UPI ಪೇ ಮಾಡ್ಬೋದು. ನೀವು ಫಾಸ್ಟ್ ಟ್ಯಾಗೂ ಇಲ್ಲ, UPIನೂ ಇಲ್ಲ, ನಾನು ಪೇ ಮಾಡ್ಲಾರ್ದೆ ಹಂಗೆ ಹೋಗ್ತಾ ಇದ್ದೀನಿ ಅಂದ್ರೆ, ಬಟ್ UPI ನಲ್ಲಿ ಡಬಲ್ ಆಗುತ್ತೆ. ಏನ್ ಹೇಳಿ, ಈಗ ಫಾಸ್ಟ್ ಟ್ಯಾಗ್ ಇತ್ತು, ಫಾಸ್ಟ್ ಟ್ಯಾಗ್ ಇದ್ರೆ ಎಷ್ಟು ಚಾರ್ಜ್ ಇತ್ತು ಅಷ್ಟೇ ಕಟ್ ಆಗುತ್ತೆ. ಈಗ ಫಾಸ್ಟ್ ಟ್ಯಾಗ್ ಇಲ್ಲ ಅಂತ ಬಿಟ್ಟು ನಾನು UPI ಮಾಡಕ್ ಹೋದ್ರೆ ಡಬಲ್ ಆಗುತ್ತಾ? ಇಲ್ಲ, UPI ದಲ್ಲಿ ಅಷ್ಟೇ ಚಾರ್ಜ್ ಆಗೋದು. UPI ದಲ್ಲಿ ಅಷ್ಟೇ ಚಾರ್ಜಸ್ ಏನ್ ಡಬಲ್ ಆಗಲ್ಲ. ಬಟ್ ನಿಮಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಬದಲು ನಿಮ್ಗೆ UPI ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಅಲೋ ಮಾಡಿದ್ದಾರೆ. ನೀವು ಅಕಸ್ಮಾತ್ ನೀವು ಪೇ ಮಾಡ್ಲಿಲ್ಲ ಹಾಗೆ ಹೋಗ್ಬಿಟ್ರಿ, ಹಾಗೆ ಹೋದ್ರೆ ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ರಿಜಿಸ್ಟರ್ಡ್, ನೀವು ವೆಹಿಕಲ್ ಏನ್ ರಿಜಿಸ್ಟರ್ಡ್ ಇರುತ್ತಲ್ಲ ಅದಕ್ಕೆ ರಿಲೇಟೆಡ್ ಯಾವ ನಂಬರ್ ಇರುತ್ತಲ್ಲ ಆ ನಂಬರ್ಗೆ ಇಮಿಡಿಯೇಟ್ ಆಗಿ SMS ಬರುತ್ತೆ. 72 ಗಂಟೆ ಟೈಮ್ ಕೊಡ್ತಾರೆ.
72 ಗಂಟೆ ಟೈಮ್ದಲ್ಲಿ ನೀವು ಆ ಅಮೌಂಟನ್ನು ನೀವು ಪೇ ಮಾಡ್ಬೋದು. ಅಕಸ್ಮಾತ್ ನೀವು 72 ಗಂಟೆ ಆದ ನಂತರ ನೀವು ಪೇ ಮಾಡಲಿಲ್ಲ ಅಂದರೆ ಆ ಏನು ಅಮೌಂಟ್ ಇರುತ್ತಲ್ಲ ಅದ್ರ ಡಬಲ್ ನೀವು ಪೇ ಮಾಡಬೇಕಾಗತ್ತೆ. ಅವಾಗಲೂ ನೀವು ಪೇ ಮಾಡಲಿಲ್ಲ ಅಂತ ಅಂದ್ರೂ ಕೂಡ ಅದನ್ನ ಈ ವಾಹನ ಅನ್ನುವಂಥ ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟ್ಗೆ ನಿಮ್ಮ ವೆಹಿಕಲ್ಗೆ ಲಿಂಕ್ ಮಾಡಿಬಿಡ್ತಾರೆ. ನೀವು ಇನ್ಶೂರೆನ್ಸ್ ತಗೊಳ್ಳುವಾಗಲಿ ಅಥವಾ ಸೆಲ್ ಮಾಡುವಾಗಲಿ ಆ ಡ್ಯೂ ಅನ್ನ ಪೇ ಮಾಡಿಬಿಟ್ಟೆ ನೀವು ಟ್ರಾನ್ಸಾಕ್ಷನ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ ಒಂದಿಷ್ಟು ಜನ ಏನ್ ಮಾಡ್ತಿದ್ರು ಅಂದ್ರೆ ತುಂಬಾ ಕೇರ್ಲೆಸ್ಸು, ಫಾಸ್ಟ್ ಆಗಿ ಯಾಕೆ ಮಾಡೋದು ಅಥವಾ ಅಲ್ಲಿಯೂ ಕೂಡ ಕ್ಯಾಶ್ ಅನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ರು. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಇದನ್ನ ಮಾಡಿದ್ದಾರೆ. ಎಲ್ಲರ ಹತ್ರ ಈಗ UPI ಇದೆ. UPI ಟ್ರಾನ್ಸಾಕ್ಷನ್ ಮುಖಾಂತರ ಆರಾಮಾಗಿ ನೀವು ಪೇ ಮಾಡಬಹುದು. ಅಲ್ಲ ಸರ್, ಈಗ ನೀವ್ ಹೇಳಿದ್ರಿ ಫಾಸ್ಟ್ ಆಗಿಲ್ಲ ಅಂದ್ರೆ UPI ಮೂಲಕ ಅವ್ರು ಮಾಡಬಹುದು ಅಂತ. ಆಯ್ತು, UPI ಮೂಲಕ ಸೇಮ್ ಅಮೌಂಟ್ ಕಟ್ ಆಗುತ್ತೆ ಅಂದ್ರೆ ಫಾಸ್ಟ್ ಆಗಿ ಯಾಕೆ ಹಾಕಿಸ್ಕೊಬೇಕು ಅಂತ? ಫಾಸ್ಟ್ ಆಗಿ ಅಂದ್ರೆ ಈಸ್ ಆಫ್ ಮ್ಯಾನೇಜ್ಮೆಂಟ್. ಈಗ ನೀವು ಹೋಗ್ತಾ ಇರ್ತೀರಾ, ಆಟೋಮೆಟಿಕಲಿ ಡಿಡಕ್ಟ್ ಆಗುತ್ತೆ, ನೀವೇನ್ ಮಾಡ್ಬೇಕಾಗಿಲ್ಲ. ಇಲ್ಲಿ ನೀವು ಸ್ಕ್ಯಾನ್ ಮಾಡ್ಬೇಕು, ಸ್ಕ್ಯಾನ್ ಮಾಡ್ಬಿಟ್ಟು ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡ್ಬೇಕಂದ್ರೆ ಇಟ್ ಮೇ ಬಿ ಡಿಲೇಯಿಂಗ್. ಸೊ ಈಸ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಒಂದು ಕಂಫರ್ಟ್ ಇರಲಿ ಅನ್ನೋದಕ್ಕೋಸ್ಕರ ಫಾಸ್ಟ್ ಆಗಿ ಮಾಡಿದ್ದಾರೆ. ಸೊ ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಜನ ಕ್ಯಾಶ್ ಅನ್ನ ಡಿಪ್ಲಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಈ ತರ ಮತ್ತೆ ಹೊಸ ರೂಲ್ಸ್ ತಂದಿದ್ದಾರೆ. ಮತ್ತೆ ಈ ಕೇಂದ್ರ ಸರ್ಕಾರದ್ದು ಈ ಪ್ಲಾನ್ಗಳು ಒಟ್ಟಿನಲ್ಲಿ ಇವಾಗ ಏನು ಈ ಹಿಂದೆ ಬಂತು, ಡಿಜಿಟಲ್ ಇಂಡಿಯಾ ಅಂತ ಬಂತು, ಯಾವಾಗ ಆಫ್ಟರ್ ನೋಟ್ ಬ್ಯಾನ್ ಡಿಜಿಟಲ್ ಇಂಡಿಯಾ ಅಂತ ಬಂತು. ಈಗ ಏನು ಕೇಂದ್ರ ಸರ್ಕಾರದ ಪ್ಲಾನ್, ಈ ಎಲ್ಲ ಒಂದು ನೋ ಕ್ಯಾಶ್ ಅನ್ನೋದ್ರ ಮೂಲಕ ಏನು ಕ್ಯಾಶ್ಲೆಸ್ ಇಂಡಿಯಾ ಮಾಡಬೇಕು ಅಂತಾನ? ಇದರಿಂದ ನಮ್ಮ ಒಟ್ಟಾರೆ ಆರ್ಥಿಕತೆಗೆ ಏನು ಲಾಭ ಆಗುತ್ತೆ ಸರ್? ಆರ್ಥಿಕತೆಗೆ ತುಂಬಾ ಲಾಭ ಆಗುತ್ತೆ. ಯಾಕೆ ಅಂದ್ರೆ ಈಗ ಬಹಳಷ್ಟು ಕೇಸ್ಗಳಲ್ಲಿ ನೋಡಿ, ಈ ಸಣ್ಣ ವೆಂಡರು, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿನೇ ಒಂದು ಹೋದ ವರ್ಷ GST ನೋಟಿಸ್ ಬಂತು ಎಲ್ರಿಗೂ. GST ನೋಟಿಸ್ ಬಂತು. GST ನೋಟಿಸ್ ಬಂದ ತಕ್ಷಣ ಅದಕ್ಕೆ ಪರ ಮತ್ತು ವಿರೋಧವಾದಂಥ ಒಂದು ಅಭಿಪ್ರಾಯಗಳು ವ್ಯಕ್ತವಾದವು. ಒಂದಿಷ್ಟು ಜನ ಹೇಳಿದ್ರು ಇಲ್ಲ ನಮ್ದು ಇನ್ಕಮ್ ಇಲ್ಲ, GST ಹೇಗೆ ಬಂತು ಹಾಗೆ ಅಂತ. ಬಟ್ ಆ GST ನೋಟಿಸ್ ಕೊಡ್ಲಿಕ್ಕೂ ಒಂದು ಕಾರಣ ಇತ್ತಲ್ಲ ಅವ್ರಿಗೆ. ನಿಮ್ಮ ಅಕೌಂಟ್ದಲ್ಲಿ ದುಡ್ಡು ಬರ್ತಾ ಇದೆ, ಅದರ ಪ್ರಕಾರ ನೀವು ತೋರಿಸ್ತಾ ಇಲ್ಲ, ಅದರ ಪ್ರಕಾರ ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂತಾನೆ ಅವರು GST ನೋಟಿಸ್ ಕೊಟ್ಟಿದ್ರು. GST ನೋಟಿಸ್ ಕೊಟ್ಟಿದೆ ಅಂದ ತಕ್ಷಣ ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕಂತನೂ ನಂದಿಲ್ಲ. ನಾನು ಅದನ್ನ ಫೈಟ್ ಮಾಡ್ಬೋದು. ನನಗೆ ಇಷ್ಟು ಇನ್ಕಮ್ ಇಲ್ಲ, ನೀವು ಹೇಗೆ ಕಳಿಸಿದ್ರಿ ಅಂತ ನೀವು ಫೈಟು ಮಾಡ್ಬೋದು. ಬಟ್ ನಂದು ಇನ್ಕಮ್ ಇದೆ, ಅದನ್ನ ನಾನು ಟ್ಯಾಕ್ಸ್ ಕಟ್ಲಿಕ್ಕೂ ರೆಡಿ ಇಲ್ಲ ಅಂದ್ರೆ ಅವಾಗ ನನ್ನ ತಪ್ಪಾಗತ್ತಾನೆ. ಸೊ ಇಂಥ ಲೂಪ್ ಹೋಲ್ಗಳನ್ನು ಅವಾಯ್ಡ್ ಮಾಡ್ಲಿಕ್ಕೇನೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು ಅಥವಾ ಡಿಜಿಟಲೈಸೇಷನ್ ಅಥವಾ ಡಿಜಿಟಲ್ ಇಂಡಿಯಾ ಅನ್ನುವಂಥದ್ದು ತಂದಿರೋದು. ಇದರಿಂದ ಏನಾಗುತ್ತೆ ಅಂದರೆ ನಮ್ಗೊಂದು ಸ್ವಲ್ಪ ಕಿರಿಕಿರಿ ಅನಿಸ್ಬೋದು. ಬಟ್ ಏನಾಗುತ್ತೆ ಅಂದರೆ ಎಂಡ್ ಆಫ್ ದ ಡೇ ನನಗೂ ಪೀಸ್ ಆಫ್ ಮೈಂಡು, ನನ್ನಿಂದ ಯಾರು ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರಲ್ಲ ಅವ್ರಿಗೂ ಪೀಸ್ ಆಫ್ ಮೈಂಡು. ಈಗ ಫಾರ್ ಎಕ್ಸಾಂಪಲ್ಲು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಾನು ನಿಮ್ಗೆ 20,000 ರೂಪಾಯಿ ಕೊಟ್ಟೆ, ನೀವು ನನಗೆ ಒಂದು ವಸ್ತು ಕೊಟ್ರಿ. ಆ ನಂತರ ಒಂದು ತುಸು ದಿವಸ ಆದ ನಂತರ ನೀವು ನನಗೆ ಕೊಟ್ಟೇ ಇಲ್ಲ ಅಂತ ನೀವೇನಾದರೂ ಅಂದರೆ ನಾನು ಹೆಂಗೆ ಪ್ರೂಫ್ ತೋರಿಸ್ಲಿ? ಇಂಥ ಮಿಸ್ಯೂಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಕ್ಯಾಶ್ ಟ್ರಾನ್ಸಾಕ್ಷನ್ಗಳಲ್ಲಿ. ಅದ್ರ ಬದಲು ನೀವು ಅಟ್ಲೀಸ್ಟ್ UPI ಮುಖಾಂತರ ಟ್ರಾನ್ಸ್ಫರ್ ಮಾಡಿದರೆ ಅಥವಾ ಬ್ಯಾಂಕ್ ಮುಖಾಂತರ ಟ್ರಾನ್ಸ್ಫರ್ ಮಾಡಿದರೆ ನೀವು ಪ್ರೂಫ್ ಕೊಡ್ಬೋದು, ಟ್ರಾನ್ಸಾಕ್ಷನ್ ಆಗಿದೆ, ನಾನು ನಿಮ್ಗೆ ಪೇ ಮಾಡಿದ್ದೀನಿ ಅಂತ. ಇದರಿಂದ ನಿಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಸ್ವಲ್ಪ ಏನೋ ಎಲ್ಲೋ ಒಂದು ಸ್ವಲ್ಪ ಕ್ಯಾಶು ಅಥವಾ ಟ್ರಾನ್ಸಾಕ್ಷನ್ನು ಮಾಡಿಬಿಟ್ಟು ನಾನು ಟ್ಯಾಕ್ಸ್ ಉಳಿಸ್ತೀನಿ ಅಂತ ಹೋಗಿ ದೊಡ್ಡ ಹಳ್ಳಕ್ಕೆ ಬೀಳುವಂಥ ಚಾನ್ಸಸ್ಸೂ ಇರುತ್ತೆ. ಯಾಕೆಂದರೆ ನಾವು ಯಾರ ಜೊತೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಿರ್ತೀವಲ್ಲ ಅವನು ಎಷ್ಟು ಟ್ರಸ್ಟ್ ವರ್ದಿ ಇದ್ದಾನೆ ಅನ್ನೋದು ಅದು ಇಂಪಾರ್ಟೆಂಟು. ನಾವು ಟ್ರಸ್ಟ್ ವರ್ದಿ ನಮ್ಮ ಕಡೆಯಿಂದ ಇರ್ಬೋದು, ನಮ್ಮ ಅಪೋಸಿಟ್ ಪಾರ್ಟಿಯಿಂದ ಟ್ರಸ್ಟ್ ವರ್ದಿನೆಸ್ ಇಲ್ಲ ಅಂದ್ರೆ ನಾವು ದುಡ್ಡು ಕೊಟ್ಟಾಗ ಅವ್ನು ಕೊಟ್ಟೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಖಂಡಿತ ಇಂಥ ಚಾನ್ಸಸ್ ತುಂಬಾ ಇರುತ್ತೆ. ಎಸ್ಪೆಷಲಿ ಈಗ ಸಣ್ಣ ವ್ಯವಹಾರ ಬಿಟ್ಬಿಡಿ, ಈ ದೊಡ್ಡ ವ್ಯವಹಾರ ರಿಯಲ್ ಎಸ್ಟೇಟ್ಗಳಲ್ಲಿ ಬಹಳ ಜನ ಒಂದಿಷ್ಟು ಜನ ಕ್ಯಾಶ್ ಟ್ರಾನ್ಸಾಕ್ಷನ್ ಈಗಲೂ ಮಾಡ್ಲಿಕ್ಕೆ ನೋಡ್ತಾರೆ. 10 ಲಕ್ಷ 20 ಲಕ್ಷ ದೊಡ್ಡ ಮೊತ್ತದ್ದು 1 ಕೋಟಿವರೆಗೆ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಅವ್ರು ತಗೊಂಡ ತಕ್ಷಣ ಕೊಟ್ಟೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಿಮ್ಮ ಜೀವಮಾನದ ದುಡಿಮೆ ಇರುತ್ತೆ, ಅದೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಂಥದ್ದೆಲ್ಲ ರಿಸ್ಕ್ ತಗೊಳ್ಳೋ ಬದಲು ನಾವು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು ಡಿಜಿಟಲೈಸೇಷನ್ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು ನಮ್ಮ ಬದುಕನ್ನು ನಾವು ಸೆಕ್ಯೂರ್ ಮಾಡ್ಕೋಬೋದು, ಟ್ರಾನ್ಸಾಕ್ಷನ್ ಸೇಫ್ ಇರುತ್ತೆ. ಟ್ಯಾಕ್ಸೇಷನ್ ಎಲ್ಲಿ ಕೊಡಬೇಕಾಗುತ್ತೆ ಅಲ್ಲಿ ನಾವು ಕೊಡಲೇಬೇಕು. ಅದು ನಮ್ಮ ಭಾರತೀಯರಾಗಿ ಅಥವಾ ನಾವು ಈ ದೇಶಕ್ಕೆ ಕೊಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿ, ಅದನ್ನು ನಾವು ಕೊಡಲೇಬೇಕು. ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಿ ನಮ್ಮ ಹೋಲ್ ಮನಿಯನ್ನೇ ರಿಸ್ಕ್ ಮಾಡ್ಕೊತಾರೆ ಜನ. ಸೊ ಇದು ತಪ್ಪು ಅಂತ ನಾನು ಹೇಳಿ ಬಯಸ್ತೇನೆ. ವೀಕ್ಷಕರು, ಬಸವರಾಜ್ ತೊನಗತ್ತಿ ಅವರು ಏನಿದ್ದಾರೆ, ಅವರು ಹೂಡಿಕೆ ತಜ್ಞರು ಕೂಡ, ಅಂದರೆ ಸೆಬಿಯ ನೋಂದಾಯಿತ ಹೂಡಿಕೆ ತಜ್ಞರು. ಈಗ ನಾವು ಅವರ ಬಳಿ ಹೂಡಿಕೆ ಆಪ್ಷನ್ಸ್ಗಳ ಬಗ್ಗೆನೂ ಕೂಡ ಸ್ವಲ್ಪ ತಿಳ್ಕೊಳಕ್ಕೆ ಪ್ರಯತ್ನ ಪಡೋಣ. ಸರ್, ಈಗ ಒಂದು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಈಗ ಶೇರ್ ಮಾರ್ಕೆಟು ವಾರಿಂದಾಗಿ ಬೀಳ್ತಾ ಇದೆ. ಹೂಡಿಕೆದಾರರಿಗೆ ಒಂದೇ ದಿನ 12 ಲಕ್ಷ ಕೋಟಿ ನಷ್ಟ. ಮತ್ತು ಶೇರ್ ಮಾರ್ಕೆಟು ಈ ಒಂದು ಕಳೆದೊಂದು ದಿನಗಳಲ್ಲಿ 10,000ಗಿಂತ ಜಾಸ್ತಿ ಕೆಳಗಡೆ ಇಳಿದೋಗಿದೆ. ನಿಫ್ಟಿನೂ ಕೆಳಗಡೆ ಇಳಿದೋಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಸುದ್ದಿ ಬರ್ತಾ ಇದೆ. ಸಹಜವಾಗೇನೆ ಯಾರು SIP ಮಾಡಿರ್ತಾರೆ, ಯಾರು ಮ್ಯೂಚುವಲ್ ಫಂಡ್ ತಗೊಂಡಿರ್ತಾರೆ,
ಮತ್ತೆ ಶೇರ್ ವಹಿವಾಟು ಮಾಡೋರು ಬಿಡಿ, ಅವರು ಡಿಮ್ಯಾಟ್ ಅಕೌಂಟ್ ಮಾಡ್ಕೊಂಡು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವಾಗ ತೆಗಿಬೇಕು ಯಾವಾಗ ಇದು ಮಾಡಬೇಕು ಅಂತ. ಸಾಮಾನ್ಯ ಜನ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಅದರಲ್ಲೂ ಕೂಡ ಯಾರು SIP ಮಾಡಿರ್ತಾರೆ ಮತ್ತು ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡಿರ್ತಾರೆ, ಇಂಥ ಮಾರುಕಟ್ಟೆ ಬೀಳೋ ಟೈಮಲ್ಲಿ ಅವ್ರು ಏನು ಮಾಡಿದ್ರೆ ಸೂಕ್ತ ಸರ್ ನಿಮ್ಮ ಪ್ರಕಾರ? ನೋಡಿ, ಒಂದು ನೀವು ದುಡ್ಡು ಹಾಕೋಕ್ಕಿಂತ ಮೊದಲೇ ನಾನು ಯಾಕೆ ಹಾಕ್ತಾ ಇದ್ದೀನಿ, ಯಾವಾಗ ನನಗೆ ದುಡ್ಡು ಬೇಕು ಅನ್ನೋದು ಫಸ್ಟ್ ಕ್ಲಿಯರ್ ಇರಬೇಕು. ಎಸ್ ಸರ್, ಎಸ್ ಸರ್. ಬಹಳಷ್ಟು ಜನ ಇಲ್ಲೇ ಹಳ್ಳಕ್ಕೆ ಬೀಳೋದು. ಏನು ಮಾಡ್ತಾರಂದ್ರೆ ಸಿಪ್ಪು ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಏನು ನೋಡ್ತಾರಂದ್ರೆ ಯಾವುದಾದ್ರೂ ಒಂದು ಫಂಡು ಅವ್ರ ಫ್ರೆಂಡು ಅವ್ರ ರಿಲೇಟಿವ್ಸು ಅಥವಾ ಯಾರಾದರೂ ಹೇಳಿರ್ತಾರೆ ಅಂದ್ಬಿಟ್ಟು ಸುಮ್ಮನೆ ಹೂಡಿಕೆ ಮಾಡ್ತಾರೆ. ಹೂಡಿಕೆ ಮಾಡುವಾಗ ಏನು ಮಾಡ್ತಾರಂದ್ರೆ ಹಿಂದಿಲ್ ರಿಟರ್ನ್ ನೋಡ್ತಾರೆ. ಒಂದು 25-30% 3 ವರ್ಷದಿಂದ 5 ವರ್ಷದಿಂದ 10 ವರ್ಷದಿಂದ ಬಂದಿದೆ ಅಂದರೆ ನನಗೂ ಅದೇ ರಿಟರ್ನ್ಸ್ ಬರ್ಬೋದು ಅನ್ನುವಂಥ ಒಂದು ಆಸೆಯಿಂದ ಹೂಡಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟು ಅಥವಾ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಇರೋದು ಲಾಂಗ್ ಟರ್ಮ್ ಗೋಲ್ಗಳಿಗೆ ಮಾತ್ರ. ನಿಮ್ಮ ದುಡ್ಡು ಏನಾದರೂ ನಿಮಗೆ ನೀವು ಹೂಡಿಕೆ ಮಾಡಿರುವಂಥ ದುಡ್ಡು 5 ವರ್ಷದ ಒಳಗಡೆ ನಿಮಗೇನಾದರೂ ಬೇಕಾಗಿದೆ ಅಂದರೆ ಯಾವುದೇ ಕಾರಣಕ್ಕೂ ಇಕ್ವಿಟಿ ಮ್ಯೂಚುವಲ್ ಫಂಡು ಅಥವಾ ಸ್ಟಾಕ್ ಮಾರ್ಕೆಟ್ದಲ್ಲಿ ₹1 ಹಾಕಬೇಡಿ. ಸಿಂಪಲ್ ಆಗಿರುವಂಥ ಬ್ಯಾಂಕ್ FD, RD ಮಾಡಿ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿ, ಅಲ್ಲಿ ಸೇಫ್ ಇರುತ್ತೆ ನಿಮ್ಮ ದುಡ್ಡು. ನಿಮ್ಮ ದುಡ್ಡು ಏನಾದರೂ ನಿಮಗೆ 5 ವರ್ಷ 10 ವರ್ಷ 20 ವರ್ಷ ಆದ ನಂತರ ನನಗೆ ದುಡ್ಡು ಬೇಕಾಗಿದೆ ಅನ್ನುವಂಥ ಏನಾದರೂ ಒಂದು ಗುರಿ ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ರಿಟೈರ್ಮೆಂಟ್ ಆಗ್ಬೋದು, ಮಕ್ಕಳ ಎಜುಕೇಷನ್ ಆಗ್ಬೋದು, ಅಥವಾ ಇನ್ನೂ ಒಂದು 10 ವರ್ಷ ಬಿಟ್ಟು ಮಕ್ಕಳ ಮದುವೆ ಮಾಡ್ಬೋದು, ಮನೆ ತೊಗೊಳ್ಳೋದು, ಇಂಥ ಗುರಿಗಳಿಗೇನಿದೆಯಲ್ಲ ಅಂಥ ಗುರಿಗಳಿಗೆ ನೀವು ಲಾಂಗ್ ಟರ್ಮ್ದಲ್ಲಿ ಇಕ್ವಿಟಿ ಮ್ಯೂಚುವಲ್ ಫಂಡ್ದಲ್ಲಿ ಹೂಡಿಕೆ ಮಾಡ್ಬೋದು. ಹೂಡಿಕೆ ಮಾಡಿದೆ ಅಂದ ತಕ್ಷಣ ಇಂಥ ವಾರು ಅಥವಾ ಈ ಮಾರ್ಕೆಟ್ ಕ್ರ್ಯಾಶ್ ಆಗೋದು ಸರ್ವೇ ಸಾಮಾನ್ಯ. ನೀವು ಲಾಸ್ಟ್ 100 years ಹಿಸ್ಟ್ರಿ ತೆಗೆದು ನೋಡಿ. ಇಂಡಿಯನ್ ಮಾರ್ಕೆಟ್ ಕಂಟೆಸ್ಟಿಗಲ್ಲ, ಯಾಕಂದರೆ ಇಂಡಿಯನ್ ಮಾರ್ಕೆಟ್ದಲ್ಲಿ ನಮ್ಮ ಹಿಸ್ಟ್ರಿ ಇರೋದು 25-30 ವರ್ಷದ ಮಾತ್ರ. ನಾವು USA ಅಥವಾ ಇಂಥ ದೊಡ್ಡ ದೊಡ್ಡ ಡೆವಲಪ್ಡ್ ಕಂಟ್ರೀಸು ಹಿಸ್ಟಾರಿಕಲ್ ಒಂದು ಮಾರ್ಕೆಟ್ ಕ್ರ್ಯಾಶಸ್ಸನ್ನು ನಾವು ಗಮನಿಸಿದರೆ ಆನ್ ಏನ್ ಎವರೇಜು 4-5 ವರ್ಷಕ್ಕೊಂದು ಮಾರ್ಕೆಟ್ ಕ್ರ್ಯಾಶ್ ಆಗಿದೆ. ಅಂದರೆ ಒಂದು 25-30 ಮಾರ್ಕೆಟ್ ಕ್ರ್ಯಾಶ್ ಆಗಿವೆ ಹಿಸ್ಟ್ರಿಯಲ್ಲಿ ಲಾಸ್ಟ್ 100 yearsಲ್ಲಿ. ಸೊ ಅದು ಆನ್ ಏನ್ ಎವರೇಜು 4-5 ವರ್ಷಕ್ಕೊಂದು ಮಾರ್ಕೆಟ್ ಕ್ರ್ಯಾಶ್ ಆದಂಗೆ ಆಯಿತು. ನಂತರ ಎಷ್ಟು ಬಿದ್ದಿದೆ ಅನ್ನೋದಕ್ಕೆ, ಈಗ ಬಿದ್ದಿರೋದಕ್ಕೆ ಅಥವಾ ನಮ್ಮ ಕೋವಿಡ್ದಲ್ಲಿ ನಾವು ಮಾರ್ಕೆಟ್ ಕ್ರ್ಯಾಶ್ ಆಗಿರೋದನ್ನೇ ನಾವು ದೊಡ್ಡದಂತ ತಿಳ್ಕೊತಾ ಇದ್ದೀವಿ. ಬಟ್ ನಿಮಗೆ ಗ್ರೇಟ್ ಡಿಪ್ರೆಷನ್ ಟೈಮ್ದಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 10 years. ಯಾವ ಇಯರ್ ಸರ್? 2008 1916 1921ದಲ್ಲಿ ಮಾರ್ಕೆಟ್ ವಾಸ್ ಡೌನ್ ಬೈ ಆಲ್ಮೋಸ್ಟ್ ಮೋರ್ ದೆನ್, ಅಂದರೆ ಒಂದು 80% ವರೆಗೆ ಡೌನ್ ಹೋಗಿ ವರ್ಲ್ಡ್ ವಾರ್ ಟೈಮ್ದಲ್ಲಿ ಏನಾಗಿತ್ತು ಅಂದರೆ ಆಲ್ಮೋಸ್ಟ್ ಮೋರ್ ದೆನ್ 10 years ಮಾರ್ಕೆಟ್ ಐದರ್ ನೆಗೆಟಿವ್ ಆರ್ ಅದೇ ವೇಗದಲ್ಲಿತ್ತು, ಅಪ್ಪೆ ಆಗಿದ್ದಿಲ್ಲ. ನಂತರ ಸೆಕೆಂಡ್ ಬಿಗ್ಗೆಸ್ಟ್ ಮಾರ್ಕೆಟ್ ಕ್ರ್ಯಾಶ್ ಅಂದರೆ 2007ದಲ್ಲಿ ನಿಫ್ಟಿ ವಾಸ್ ಡೌನ್ ಬೈ ಆಲ್ಮೋಸ್ಟ್ 60%. ಸೊ ಇಂತಹ ಕ್ರ್ಯಾಶಸ್ ಯಾವಾಗ ಬರುತ್ತೆ, ಎಂದು ಬರುತ್ತೆ ಅನ್ನೋದು ನನಗೆ ಯಾರಿಗೂ ಗೊತ್ತಿರಲ್ಲ, ದೇವ್ರಿಗೂ ಗೊತ್ತಿಲ್ಲ. ಈ ಫಾರ್ ಎಕ್ಸಾಂಪಲ್ ಈ ಇರಾನು ಮತ್ತೆ ಇಸ್ರೇಲು ಮತ್ತೆ USA ವಾರು ನಮ್ಗೆ ಬರುತ್ತೆ, ಇದರಿಂದ ಮಾರ್ಕೆಟ್ ಎಷ್ಟು ಕುಸಿತ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ. ಯಾವಾಗ ಕುಸಿತ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಎಂದು ಬರುತ್ತೆ ಅನ್ನೋದು ಗೊತ್ತಿಲ್ಲ ಅಂದಾಗ ನಮ್ಮ ಹತ್ರ ಇರುವಂಥ ಒಂದೇ ಉಪಾಯ ಅಂದರೆ, ಒಂದು ಲಾಂಗ್ ಟರ್ಮ್ ಇದ್ರೆ ಮಾತ್ರ ಹೂಡಿಕೆ ಮಾಡೋದು, ಎರಡನೇದು ಎಲ್ಲ ದುಡ್ಡನ್ನು ರಿಟರ್ನ್ಸ್ ಹೆಚ್ಚಿಗೆ ಬರುತ್ತೆ ಅಂದ್ಬಿಟ್ಟು ಎಲ್ಲ ದುಡ್ಡನ್ನು ಹೋಗ್ಬಿಟ್ಟು ಇಕ್ವಿಟಿ ಮ್ಯೂಚುವಲ್ ಫಂಡ್ದಲ್ಲಿ ಹಾಕೋದು ತಪ್ಪು. ಒಂದಿಷ್ಟು ಅಮೌಂಟನ್ನು ಸೇಫ್ಟಿ ಕಡೆ ಹಾಕಬೇಕು, ಒಂದಿಷ್ಟು ಅಮೌಂಟನ್ನು ಬೇಕಾದ್ರೆ ನೀವು ಗೋಲ್ಡ್ ಆ್ಯಂಡ್ ಸಿಲ್ವರ್ ETF ಫಂಡ್ ಆಫ್ ಫಂಡು ಅಂಥದ್ರಲ್ಲಿ ಹಾಕಿ, ರಿಮೈನಿಂಗ್ ಅಮೌಂಟನ್ನು ಮೇಜರ್ ಆಗಿ ನೀವು ಇಕ್ವಿಟಿ ಮಾರ್ಕೆಟ್ದಲ್ಲಿ ಹಾಕಬೇಕು. ಸೊ ಯಾವಾಗ ನಾವು ತಪ್ಪು ಮಾಡ್ತೀವಿ ಅಂದರೆ, ನನಗೆ ಇನ್ನೊಂದು 3-4 ವರ್ಷಕ್ಕೆ ದುಡ್ಡು ಬೇಕಾಗಿದೆ, ಏನೋ ಒಂದು 25-30% ರಿಟರ್ನ್ ಬರುತ್ತೆ ಅಂದ್ಬಿಟ್ಟು ನಾನು ಇವತ್ತು ಹಾಕಿದ್ದೀನಿ ದುಡ್ಡು, ನಾಳೆ 10-20% ಮಾರ್ಕೆಟ್ ಕ್ರ್ಯಾಶ್ ಆದರೆ ಪ್ಯಾನಿಕ್ ಆಗಿಬಿಡ್ತಾರೆ. ಪ್ಯಾನಿಕ್ ಆಗಿಬಿಟ್ಟು ಆ ಅನ್ರಿಯಲೈಸ್ಡ್ ಗೇನ್ ಅಂತಿರ್ತೀವಿ, ಅಂದರೆ ಅಲ್ಲಿ ಏನು ಲಾಸ್ ತೋರಿಸ್ತಾ ಇರುತ್ತಲ್ಲ ಅದು ನಮಗೆ ನಿಜವಾದ ಲಾಸ್ ಇರಲ್ಲ. ಯಾವಾಗ ನಿಜವಾದ ಲಾಸ್ ಆಗುತ್ತೆ ಅಂದರೆ ಅದನ್ನು ಸೆಲ್ ಮಾಡಿಬಿಟ್ಟು ನಾವು ಹೊರಗಡೆ ಏನು ಬರ್ತೀವಲ್ಲ ಅವಾಗ ನಿಜವಾದ ಲಾಸ್ ಆಗುತ್ತೆ. ಸೊ ಅನ್ರಿಯಲೈಸ್ ಲಾಸನ್ನು ನಾವು ರಿಯಲೈಸ್ ಲಾಸ್ ಮಾಡ್ಕೊಂಡ್ಬಿಟ್ಟು ಅಯ್ಯೋ ಸ್ಟಾಕ್ ಮಾರ್ಕೆಟ್ ಬೇಡವೇ ಬೇಡ ಅಂದ್ಬಿಟ್ಟು ಮತ್ತೆ ಬ್ಯಾಂಕ್ FDಗಳ ಕಡೆ ಹೋಗ್ತೀವಿ. ಇದು ತಪ್ಪು. ನಮಗೊಂದು ಕ್ಲಾರಿಟಿ ಇದ್ದು ಡೈವರ್ಸಿಫಿಕೇಶನ್ ಮಾಡಿದ್ರೆ ಇಕ್ವಿಟಿ ಮಾರ್ಕೆಟ್ ಎಷ್ಟೇ ಮಾರ್ಕೆಟ್ ಕ್ರ್ಯಾಶ್ ಆದರೂ ಕೂಡ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಕ್ಕೆ ಬಯಸ್ತೀನಿ. ಸರ್ ಇನ್ನೊಂದು ನಿಮಗೆ ಒಂದು ಕೊನೆಯ ಪ್ರಶ್ನೆ, ಅದು ಚಿನ್ನದಂತ ಪ್ರಶ್ನೆ, ಚಿನ್ನದ ಸಂಬಂಧಪಟ್ಟಿದ್ದ ಪ್ರಶ್ನೆ. ಈಗ ಚಿನ್ನದ ಬೆಲೆಯಲ್ಲಿ ವಿಪರೀತ ಏರಿಳಿತ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಂತೂ. ಲಾಸ್ಟ್ ಒಂದು 6 months ಅಲ್ಲಿ ಚಿನ್ನದ ರೇಟು ವಿಪರೀತ ರೈಸ್ ಆಯಿತು. ಆನಂತರ ಇವಾಗ ಯುದ್ಧದ ಟೈಮಲ್ಲಿ ಚಿನ್ನದ ಬೆಲೆ ಇಳಿಯಕ್ಕೆ ಶುರುವಾಯಿತು, ಈಗೇನು ಸ್ವಲ್ಪ ನಿಧಾನವಾಗಿ ಅಪ್ ಆಗ್ತಾ ಇದೆ. ಈ ಯಾವುದಾದ್ರೂ ಒಬ್ಬ ವ್ಯಕ್ತಿ, ಒಬ್ಬ ಫ್ಯಾಮಿಲಿ ಮ್ಯಾನ್ ತನ್ನ ಮಕ್ಕಳಿಗೆ ಒಂದು ಭವಿಷ್ಯಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಿಟ್ರೆ ಅದು ಲಾಂಗ್ ಟರ್ಮ್ ಒಳ್ಳೇದು ಅಂತಾನೆ? ನೋಡಿ, ನಾವು ಫಸ್ಟ್ ಯಾಕೆ ಈ ರೇಟ್ ಅಪ್ ಆಯ್ತು ಅನ್ನೋದ್ರ ಬಗ್ಗೆ ಫಸ್ಟ್ ಗಮನ ಪಡಬೇಕು. ಇದಕ್ಕೆ 2-3 ರೀಸನ್ ಇದೆ. ಒಂದು, ಈ ಗ್ಲೋಬಲಿ ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಏನಿರುತ್ತಲ್ಲ,
ನಮ್ಮ ಭಾರತೀಯರ ಒಂದು ವಿಧದಲ್ಲಿ ಹೇಳ್ಬೇಕಾದ್ರೆ RBI ಇವ್ರು ಏನು ಮಾಡಿದ್ರು ಅಂದರೆ ಮೊದಲು ಡಾಲರನ್ನು ತಮ್ಮ ರಿಸರ್ವ್ ಆಗಿ ಇಟ್ಕೊಂಡಿದ್ರು. ಡಾಲರ್ನ ರಿಸರ್ವ್ ಆಗಿರೋದ್ರಿಂದ ಡಾಲರ್ ಮೇಲೆ ತುಂಬ ಡಿಪೆಂಡೆನ್ಸಿ ಇರೋದ್ರಿಂದ ನಮ್ಗೆ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಆ ಡಾಲರ್ ರಿಸರ್ವನ್ನು ಸೇಲ್ ಮಾಡ್ತಾ ಮಾಡ್ತಾ ಈಗ ಗೋಲ್ಡನ್ನು ತಮ್ಮ ರಿಸರ್ವ್ ಆಗಿ ಹೂಡಿಕೆ ಮಾಡ್ಲಿಕ್ಕೆ ಅಂದರೆ ಇಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ಬೈ ಮಾಡೋದು ಟನ್ಗಳಲ್ಲಿ. ಸೊ ಇದರಿಂದ ಗೋಲ್ಡ್ ಪ್ರೈಸ್ ಸ್ಲೋ ಆಗಿ ಅಪ್ಟ್ರೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೆಕೆಂಡ್ ಮೇಜರ್ ರೀಸನ್ ಅಂದರೆ ಯಾವಾಗ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಆಗುತ್ತಲ್ಲ, ಅನ್ಸರ್ಟನಿಟಿ ಆಗುತ್ತಲ್ಲ, ಆವಾಗ ಈ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂದರೆ ಸ್ಟಾಕ್ ಮಾರ್ಕೆಟಿಂದ ಅಥವಾ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ರಿಸ್ಕಿ ಅಸೆಟ್ಗಳಲ್ಲಿ ಅಲ್ಲಿಂದ ದುಡ್ಡು ತೆಗೆದುಬಿಟ್ಟು ಈ ಗೋಲ್ಡ್ಗಳಲ್ಲಿ ಸೇಫ್ ಅಂತ ಇನ್ವೆಸ್ಟ್ ಮಾಡ್ತಾರೆ. ಸೊ ಈಗ ಆಗಿರುವಂಥದ್ದು ಅದೇ ಒಂದು ಕಾರಣಕ್ಕಾಗಿ ಆಗಿದೆ. ಇದು ಹೊಸದಲ್ಲ, ಮೊದಲಿಂದನೂ ಈ ಥರ ಸಿಚುವೇಶನ್ಸ್ ಆಗಿವೆ. ಹಾಗಂದ ತಕ್ಷಣ ಇದೇ ಥರನ ಮುಂದೆ ಕಂಟಿನ್ಯೂ ಆಗುತ್ತಂತೇನಿಲ್ಲ. ನೀವು ನಿಮ್ಮ ಮಕ್ಕಳಿಗೆ ಮುಂದೆ ಮದುವೆ ಅಥವಾ ನಿಮ್ಮ ಪರ್ಸನಲ್ ಯೂಸೇಜ್ಗೆ ಗೋಲ್ಡ್ ಸಿಲ್ವರ್ ಬೇಕಂದರೆ ಗೋಲ್ಡ್ದಲ್ಲಿ ಇನ್ವೆಸ್ಟ್ ಮಾಡಿ, ಪರವಾಗಿಲ್ಲ. ಬಟ್ಟು ಒಂದು ರಿಯಾಲಿಟಿ ನೀವೇನು ಗಮನ ಇಡಬೇಕಂದ್ರೆ ಗೋಲ್ಡು ಕೂಡ ಸ್ಟಾಕ್ ಮಾರ್ಕೆಟ್ದಷ್ಟೇ ವೊಲಾಟಿಲಿಟಿ ಇರೋದು. ಅದನ್ನು ನಾವು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ ನಾವು ಇಂಡಿಯನ್ಸ್ ಎಸ್ಪೆಷಲಿ. ನಾವೇನು ತಿಳ್ಕೊಂತೀವಿ ಅಂದರೆ ಗೋಲ್ಡು ರಿಯಲ್ ಎಸ್ಟೇಟ್ದಲ್ಲಿ ನಾವು ಹೂಡಿಕೆ ಮಾಡಿದ್ರೆ ನಮ್ಗೆ ಎಂದೂ ಲಾಸ್ ಆಗೋದಿಲ್ಲ ಅಂತ ಹೇಳ್ತಾರೆ, ಚಿನ್ನ ಮತ್ತೆ ಭೂಮಿ ಸೇಫ್ ಅಂತ. ಬಟ್ ಚಿನ್ನದ ವೊಲಾಟಿಲಿಟಿ ನೋಡಿದ್ರೆ ಎಷ್ಟು ಏರಿಳಿತ ಆಗುತ್ತೆ ಅನ್ನೋದು ಹಿಸ್ಟಾರಿಕಲಿ ತೆಗೆದು ನೋಡಿದ್ರೆ, ನಾನು ಹಿಸ್ಟಾರಿಕಲಿ ಅಂದ ತಕ್ಷಣ 2 ವರ್ಷ 3 ವರ್ಷದ ನಾನು ಹೇಳ್ತಾ ಇಲ್ಲ, ಒಂದು 100 ವರ್ಷದ ಹಿಸ್ಟ್ರಿ ತೆಗೆದು ನೋಡಿ. 100 ವರ್ಷದ ಹಿಸ್ಟ್ರಿ ತೆಗೆದುಬಿಟ್ಟು ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಅದು ಕೂಡ ಸ್ಟಾಕ್ ಮಾರ್ಕೆಟ್ದಷ್ಟೇ ಏರಿಳಿತವನ್ನು ಕಂಡಿದೆ. ಸೊ ಅದಕ್ಕೋಸ್ಕರ ನಾನು ಅದರಲ್ಲಿ ಮೊದಲೇ ಹೇಳಿದಾಗೆ ಎಲ್ಲದೂ ಹೋಗ್ಬಿಟ್ಟು ಒಂದೇ ಅಸೆಟ್ ಕ್ಲಾಸ್ಗಳಲ್ಲಿ ಹೂಡಿಕೆ ಮಾಡೋದು ತಪ್ಪು. ಡೋಂಟ್ ಪುಟ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಒಂದಿಷ್ಟು ಅಮೌಂಟನ್ನು ನೀವು ಗೋಲ್ಡಲ್ಲೇನು ಹಾಕಿ, ಒಂದಿಷ್ಟು ಅಮೌಂಟನ್ನು ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ದಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ದಲ್ಲಿ ಹಾಕಿ, ಇನ್ನೊಂದಿಷ್ಟು ಅಮೌಂಟನ್ನು ನೀವು ಸೇಫ್ಟಿಯಲ್ಲಿ ಹಾಕಲೇಬೇಕು. ಅದು ನಿಮ್ಮ ಬ್ಯಾಂಕ್ FD ಆಗ್ಬೋದು, PPF ಆಗ್ಬೋದು, ನಿಮ್ಮ ಮಕ್ಕಳ ಎಜುಕೇಷನ್ ಮ್ಯಾರೇಜ್ಗೆ ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಆಗ್ಬೋದು, ನಿಮ್ಮ ರಿಟೈರ್ಮೆಂಟ್ಗೆ ಅಂದ್ರೆ EPF ಆಗ್ಬೋದು, NPS ಕೂಡ ಆಗ್ಬೋದು. ಸೊ ಈ ಥರ ನೀವು ಡೈವರ್ಸಿಫೈ ಮಾಡಿದರೆ ನಿಮ್ಮ ರಿಸ್ಕು ಕಮ್ಮಿ ಆಗುತ್ತೆ. ಯಾಕಂದರೆ ಯಾವ ಅಸೆಟ್ಟು ಯಾವಾಗ ಎಷ್ಟು ರಿಟರ್ನ್ ಕೊಡುತ್ತೆ, ಎಷ್ಟು ಕೆಳಗೆ ಬೀಳುತ್ತೆ ಅನ್ನೋದು ದೇವರಿಗೂ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಈ 2-3 ವರ್ಷದ ಹಿಂದೆ ಈ ಚಿನ್ನ ಮತ್ತು ಬೆಳ್ಳಿ ಈ ಲೆವೆಲ್ಗೆ ಅಪ್ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಹೇಳಿ? ಸೊ ಇದು ಅನ್ಎಕ್ಸ್ಪೆಕ್ಟೆಡ್. ಸೊ ಇಂಥ ಅನ್ಎಕ್ಸ್ಪೆಕ್ಟೆಡ್ ಮುಂದೆ ಎಷ್ಟೋ ಇರುತ್ತೆ, ಯಾವ ಅಸೆಟ್ಟಿಂದ ಇರುತ್ತೋ ಅನ್ನೋದು ಗೊತ್ತಿಲ್ಲ. ಸೊ ಇಂಥ ಸಿಚುವೇಶನ್ದಲ್ಲಿ ನಾವು ಡೈವರ್ಸಿಫೈ ಮಾಡಿ ಲಾಂಗ್ ಟರ್ಮ್ ವ್ಯೂದಿಂದ ಹೂಡಿಕೆ ಮಾಡೋದು ಮಾತ್ರ ಒಳ್ಳೇದಂತ ಹೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಆರಂಭ ಆಗಿದ್ದು 20,000 ರೂಪಾಯಿ ಕ್ಯಾಶ್ನ ಟ್ರಾನ್ಸಾಕ್ಷನ್ ಮಾಡ್ಬೋದಾ ಅನ್ನೋದ್ರಿಂದ ಕೊನೆಗೆ ಬಂದು ನಿಂತಿದ್ದು ನಮ್ಮೆಲ್ಲರ ದೈನಂದಿನ ಜೀವನದಲ್ಲಿ ನಮ್ಮ ಹೂಡಿಕೆಗಳ ಬಗ್ಗೆ ಮತ್ತು ನಮ್ಮ ಖರ್ಚು ವೆಚ್ಚಗಳನ್ನು ನಿಭಾಯಿಸೋದ್ರ ಬಗ್ಗೆ. ಈ ರೀತಿಯಾದಂಥ ಹಲವಾರು ವಿಚಾರಗಳಿದ್ದಾವೆ ಬಸವರಾಜ್ ಸರಿಂದ ತಿಳ್ಕೊಳ್ಳೋ ಅಂಥದ್ದು. ಈ ರೀತಿಯಾದಂಥ ಪ್ರಯತ್ನಗಳನ್ನ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ನಡೆಸುತ್ತೆ. ಸರ್, ಇಷ್ಟೊತ್ತರೆಗೂ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಮತ್ತು ಗ್ಯಾರಂಟಿ ನ್ಯೂಸ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಪಾಡ್ಕಾಸ್ಟ್. ಇದೇ ರೀತಿಯಾದಂತಹ ಇನ್ನಷ್ಟು ವಿಶೇಷ ಸನ್ನಿವೇಶಗಳೊಂದಿಗೆ ವಿಶೇಷ ಸುದ್ದಿಗಳನ್ನು ಒಂದು ತಜ್ಞರ ಜೊತೆಗೆ ಒಂದು ಸಂವಾದ ನಡೆಸುವಂಥ ಕಾರ್ಯಕ್ರಮಗಳನ್ನ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ಮಾಡುತ್ತೆ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.